ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಲ್ಯಾಂಡ್ ಸರ್ವೇರ್ ಸಿಲೆಬಸ್ ಏನಿದೆ ಅಂತೇಳಿ. ಪೇಪರ್ 1 ಏನಿರುತ್ತೆ, ಜನರಲ್ ಸ್ಟಡೀಸ್ ಇರುತ್ತೆ. ಪೇಪರ್ 2 ಏನಿರುತ್ತೆ, ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು. ಸೊ ಸ್ಪೆಸಿಫಿಕ್ ಪೇಪರಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್ ಅಂತಂದರೆ, ನಿಮ್ಗೆ ಗೊತ್ತಿರಬೇಕು ಸ್ಪೆಸಿಫಿಕ್ ಪೇಪರಲ್ಲಿ 3 ಭಾಗ ಮಾಡಿದ್ದಾರೆ. ಒಂದು ಮ್ಯಾಥಮೆಟಿಕ್ಸ್, ಇನ್ನೊಂದು ಫಿಸಿಕ್ಸ್, ಅದಾಗಿನ ನಂತರ ಜಿಯೋಗ್ರಫಿ ಅಲ್ವಾ. ಸೊ ಈ ಮ್ಯಾಥಮೆಟಿಕ್ಸಲ್ಲಿ 3 ಭಾಗ ಮತ್ತೆ ಇದೆ. ಏನೇನು? ಆಲ್ಜಿಬ್ರಾ, ಅರ್ಥಮೆಟಿಕ್ ಆ್ಯಂಡ್ ಜಾಮೆಟ್ರಿ ಅಂತೇಳಿ. ಸೊ ಆ 3 ಭಾಗದಲ್ಲಿ ಜಾಮೆಟ್ರಿ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಒಂದು ವಿಡಿಯೋ ಆಗೋದು. ಸೊ ನಿಮಗೆ ಗೊತ್ತಿರಬೇಕು ಜಾಮೆಟ್ರಿನೇ ಭಾಳಷ್ಟು ಜನ ನನಗೆ ರಿಕ್ವೆಸ್ಟ್ ಕೂಡ ಮಾಡ್ತಾ ಇರೋದು. ಹಾಗಾಗಿ ಜಾಮೆಟ್ರಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ. ಆ ಜಾಮೆಟ್ರಿಯಲ್ಲಿ ಯಾವ ಚಾಪ್ಟರ್ ಅಂತಂದರೆ ಸರ್ಕಲ್ಸ್ ರಿಲೇಟೆಡ್ ಚಾಪ್ಟರ್ ಆಗಿರುತ್ತೆ. ಸೊ ಲ್ಯಾಂಡ್ ಸರ್ವೇರ್ ಎಕ್ಸಾಮು ನಿಮಗೆಲ್ಲರಿಗೂ ಗೊತ್ತಿರಬೇಕು ಆದಷ್ಟು ಬೇಗನೆ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಆದಷ್ಟು ಬೇಗನೆ ಅಂತಂದರೆ ಒಂದು 2-3 ತಿಂಗಳು ಆಗ್ಬೋದು. ಬೇಗನೆ ಅಂತಂದರೆ 1 ತಿಂಗಳಲ್ಲಂತೂ ಆಗೋ ಸಾಧ್ಯತೆಯೇ ಇಲ್ಲ. ನೆಕ್ಸ್ಟ್ ತಿಂಗಳಂತೂ ಆಗೋ ಸಾಧ್ಯತೆ ಅಂತ ಇಲ್ಲವೇ ಇಲ್ಲ. ಸೊ ಯಾರೋ ಪ್ರಶ್ನೆ ನನಗೆ ಯಾರೋ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ನೆಕ್ಸ್ಟ್ ಮಂತಿಗೆಲ್ಲ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಮಂತ್ ಆಗೋ ಸಾಧ್ಯತೆಗಳು ಭಾಳ ಕಮ್ಮಿ ಇದೆ, ಆಗೋದೂ ಇಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಇನ್ ಕೇಸ್ ಏನೇ ಆದ್ರೂ ನಿಮಗೆ ಡಿಸೆಂಬರ್ ಎಂಡಿಗೆ ಅಥವಾ ಜಾನ್ವರಿಗೆ ನಿಮಗೆ ಒಂದು ಸರ್ಕ್ಯುಲರ್ ಬರ್ಬೋದು ಎಕ್ಸಾಮ್ ನಡೆಸ್ತೀವಿ ಅಂತಂತೇಳಿ. ಸೊ ಫೆಬ್ರವರಿಗೂ ಆ ಥರ ಆವಾಗ ಆ ಟೈಮಲ್ಲಿ ನಿಮಗೆ ಎಕ್ಸಾಮನ್ನ ಕಂಡಕ್ಟ್ ಮಾಡೋ ಸಾಧ್ಯತೆಗಳಿರುತ್ತೆ. ಬಟ್ ಅವೆಲ್ಲವೂ ಚಾನ್ಸಸ್ ಕಮ್ಮಿನೇ. ನೋಡೋಣ. ನಾನು ನಿಮಗೆ ಪ್ರೀವಿಯಸ್ ಆಗಿ ಏನು ಅಪ್ಲೋಡ್ ಮಾಡಿದ್ದೀನಲ್ಲ ಆ ವಿಡಿಯೋ ಪ್ರಕಾರ ನೀವು ಕನ್ಸಿಡರ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಇಲ್ಲಾಂದರೆ ಬೇಗನೆ ಬರುತ್ತಂತ ಪ್ರಿಪೇರ್ ಆದ್ರೂ ಅದು ಒಂದು ಅಡ್ವಾಂಟೇಜ್ ಭಾಗನೇ ಆಗುತ್ತೆ. ಯಾಕಂದರೆ ಬೇಗನೆ ಬರುತ್ತಂತ ಪ್ರಿಪೇರ್ ಆಗ್ತಿದ್ಯಾನಂದರೆ ಒಂದು ಭಯದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತಾ ಹೋಗ್ತೀರಾ. ಇಲ್ಲಾಂದರೆ ನಿಧಾನಕ್ಕೆ ಯಾವಾಗೋ ಬರುತ್ತೆ ಅಂತಂತೇಳಿ ನಿಧಾನ ಆಗಿಬಿಡ್ತಾರೆ. ಸೊ ಆದಷ್ಟು ಬೇಗನೆ ಬರುತ್ತೆ ಅಂತ ಅಂದ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಸೊ ಮೊದಲ ಪ್ರಶ್ನೆ ಕಡೆಗೆ ಬರೋಣ. ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಇಲ್ಲಿ ಎ ಟ್ಯಾಂಜೆಂಟ್ ಪಿ ಕ್ಯೂ. ಏನು? ಎ ಟ್ಯಾಂಜೆಂಟ್ ಪಿ ಕ್ಯೂ. ಯಾವುದೋ ಒಂದು ಟ್ಯಾಂಜೆಂಟ್ ಇದೆ. ಆ ಟ್ಯಾಂಜೆಂಟ್ ಯಾವುದಾಗಿದೆ? ಪಿ ಕ್ಯೂ ಅನ್ನೋ ಟ್ಯಾಂಜೆಂಟ್ ಆಗಿದೆ. ಎಲ್ಲಿ? ಈ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಅನ್ನೋ ಪಾಯಿಂಟ್ ಹತ್ರ ಆ ಟ್ಯಾಂಜೆಂಟು ಫಾರ್ಮ್ ಆಗ್ತಿದೆ. ಯಾವುದಕ್ಕೆ? ಸರ್ಕಲ್ಗೆ. ಸೊ ನೀವು ಯಾವಾಗ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಅಂತ ಕರೀತಾರೆ, ಸರ್ಕಲಿನ ಎಕ್ಸ್ಟರ್ನಲ್ ಪಾಯಿಂಟು ಒಂದು ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ. ಸೊ ಟ್ಯಾಂಜೆಂಟ್ ಯಾವಾಗ ಒಂದು ಪಾಯಿಂಟ್ ಹತ್ರ ಮಾತ್ರ ಟಚ್ ಆಗುತ್ತಲ್ವಾ. ಸೊ ಹಾಗಾಗಿ ಸರ್ಕಲ್ ಮೇಲೆ ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ ಒಂದು ಲೈನ್ ಟಚ್ ಆಯ್ತು ಅಂದರೆ ಆ ಲೈನ್ನ ನಾವೇನಂತ ಕರಿತೀವಿ? ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಸರ್ಕಲ್ಗೆ ಯಾವುದೋ ಒಂದು ಸರ್ಕಲ್ಲು ಇಲ್ಲಿ ನಾನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ನನ್ನ ಸರ್ಕಲ್ ಅಂತ ಇಟ್ಕೊಳ್ಳಿ. ಈ ಸರ್ಕಲ್ಗೆ ಪಿ ಕ್ಯೂ ಅನ್ನೋ ಟ್ಯಾಂಜೆಂಟ್ ಫಾರ್ಮ್ ಆಗಿದೆ. ಎಲ್ಲಿ? ಪಿ ಹತ್ರ. ಸೊ ಈ ಒಂದು ಪಾಯಿಂಟ್ ಹತ್ರ ನನಗೆ ಲೈನು ಅಂದರೆ ಒಂದು ಟ್ಯಾಂಜೆಂಟ್ ಫಾರ್ಮ್ ಆಗ್ತಿದೆ. ಇದು ನನ್ನ ಟ್ಯಾಂಜೆಂಟು. ಸೊ ಇದನ್ನು ನಾನು ಹಿಂದುಗಡೆ ಎಕ್ಸ್ಟೆನ್ಷನ್ ಮಾಡಿಕೊಂಡೆ. ಇದು ನನ್ನ ಟ್ಯಾಂಜೆಂಟ್. ಸೊ ಇದು ಯಾವ ಪಾಯಿಂಟ್? ಇದು ಪಿ ಪಾಯಿಂಟ್. ಅವರೇ ಡಾಟಾದಲ್ಲಿ ಹೇಳಿದ್ದಾರೆ. ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್. ಅಟ್ ಎ ಪಾಯಿಂಟ್ ಪಿ ಹತ್ರ ನನ್ನ ಸರ್ಕಲ್ ಏನಾಗಿದೆ? ಈ ಲೈನಿಗೆ ಟಚ್ ಆಗ್ತಾ ಈ ಲೈನ್ನ ಟ್ಯಾಂಜೆಂಟ್ ಅನ್ನಂಗೆ ಮಾಡ್ಕೊಂಡಿದೆ. ಸೊ ಈಗ ಈ ಪಿ ಆದರೆ ಇನ್ನೊಂದು ಏನಾಗಿರಬೇಕು? ಕ್ಯೂ. ಯಾಕಂದರೆ ಇಲ್ಲಿ ಟ್ಯಾಂಜೆಂಟ್ ಅಂತ ಹೇಳಿರೋದು. ಸೊ ಒಂದು ಲೈನೇ ಆಗಿರುತ್ತೆ. ಅದು ಟ್ಯಾಂಜೆಂಟ್ ಅಂದರೆ ಲೈನೇ ಆಗಿರುತ್ತೆ. ಬಟ್ ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಒಂದು ಪಾಯಿಂಟ್ ಹತ್ರ ಟಚ್ ಆಗ್ತಿರುತ್ತೆ. ಸೊ ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಒಂದು ಪಾಯಿಂಟ್ ಹತ್ರ ಈ ಲೈನ್ ಟಚ್ ಆಗ್ತಿರೋ ಕಾರಣ ಈ ಲೈನ್ ಏನಾಗುತ್ತೆ? ಸರ್ಕಲ್ಗೆ ಟ್ಯಾಂಜೆಂಟ್ ಆಗುತ್ತೆ. ಸೊ ಆ ಟ್ಯಾಂಜೆಂಟ್ಗೆ ಏನಂತ ನೇಮ್ ಮಾಡಿದ್ದಾರೆ? ಕ್ವಶನಲ್ಲಿ ಪಿ ಕ್ಯೂ ಅಂತ ಮೆನ್ಷನ್ ಮಾಡಿದ್ದಾರೆ. ನೀವು ಹೇಳ್ಬೋದು ಸರ್ ಇಲ್ಲಿ ತೊಗೊಳ್ಬೋದಾಯ್ತು ಅಂತೇಳಿ. ಬಟ್ ಅವ್ರು ಹೇಳಿದ್ದಾರೆ ಪಿ ಪಾಯಿಂಟ್ ಹತ್ರ ಸರ್ಕಲ್ಗೆ ಟಚ್ ಆಗ್ತಿದೆ. ಪಿ ಪಾಯಿಂಟ್ ಹತ್ರ ಸರ್ಕಲ್ಗೆ ಟಚ್ ಆಗ್ತಿದೆ. ಹಾಗಾಗಿ ಈ ಪಾಯಿಂಟು ಇಂದ ನಾನು ಆ ಕಡೆವರೆಗೂ ಕ್ಯೂ ಅಂತ ತೊಗೊಂಡ್ರೆ ಪಿ ಕ್ಯೂ ಅನ್ನೋದು ಟ್ಯಾಂಜೆಂಟ್ ಅನ್ನಂಗೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಏನು ನೋಡೋಣ. ಆಫ್ ಎ ಸರ್ಕಲ್ ಆಫ್ ಎ ರೇಡಿಯಸ್ 5 ಸೆಂಟಿಮೀಟರ್. ಸೊ ಸರ್ಕಲಿನ ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಮೀಟ್ಸ್ ಎ ಲೈನ್ ಥ್ರೂ ದಿ ಸೆಂಟರ್ ಓ ಅಟ್ ಎ ಪಾಯಿಂಟ್ ಕ್ಯೂ ಸೊ ದಟ್ ಓ ಕ್ಯೂ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೊ ಇಲ್ಲಿ ಇನ್ನೊಂದ್ಸಲ ನೋಡಿ. ಎ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಎ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸರ್ಕಲಿನ ರೇಡಿಯಸ್ ಎಷ್ಟಿದೆ? 5 ಸೆಂಟಿಮೀಟರ್. ಮೀಟ್ಸ್ ಎ ಲೈನ್ ಥ್ರೂ ದಿ ಸೆಂಟರ್ ಓ. ಸೊ ಸೆಂಟರ್ ಓ ಇಂದ ಮೀಟ್ ಆಗ್ತಿದೆ ಯಾವ ಪಾಯಿಂಟ್ನ? ಕ್ಯೂ ಅನ್ನೋ ಪಾಯಿಂಟ್ನ. ಈ ಕ್ಯೂ ಎಲ್ಲಿದೆ? ಇಲ್ಲಿದೆ. ಸೊ ಈ ಸೆಂಟ್ರ್ ಪಾಯಿಂಟಿಂದ ಕ್ಯೂಗೆ ಲೈನು ಮೀಟ್ ಆಗ್ತಾಯಿದೆ. ಸೊ ದಟ್ ಮೀಟ್ ಆದಾಗ ಅದರ ಒಂದು ಡೈಮೆನ್ಷನ್ ಕೊಟ್ಟಿದ್ದಾರೆ ನೋಡಿ. ಅದರ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? 12 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಎಷ್ಟು? 12 ಸೆಂಟಿಮೀಟರ್. ಸೊ ಈ ಟ್ಯಾಂಜೆಂಟ್ ಪಿ ಕ್ಯೂ ಅಟ್ ಪಾಯಿಂಟ್ ಪಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸರ್ಕಲ್ನ ರೇಡಿಯಸ್ ಎಷ್ಟು? 5 ಸೆಂಟಿಮೀಟರ್. ಮೀಟ್ಸ್ ಎ ಲೈನ್ ಒಂದು ಲೈನ್ನ ಮೀಟ್ ಆಗ್ತಿದೆ. ಎಲ್ಲಿ? ಮೀಟ್ಸ್ ಎ ಲೈನ್ ಥ್ರೂ ದಿ ಸೆಂಟರ್ ಓ. ಸೊ ಓ ಪಾಯಿಂಟ್ ಸೆಂಟರ್ ಪಾಯಿಂಟಿಂದ ಲೈನ್ನ ಮೀಟ್ ಆಗ್ತಿದೆ. ಆ ಲೈನ್ ಯಾವ ಲೈನು? ಅದು ಆ ಲೈನಿನ ಎಲ್ಲಿ ಮೀಟ್ ಆಗ್ತಿದೆ? ಆ ಲೈನಿನ ಪಿ ಪಾಯಿಂಟ್ ಹತ್ರ ಮೀಟ್ ಆಗ್ತಿದೆ. ಸೊ ಈ ಲೈನಿನ ಪಿ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ಈ ಪಾಯಿಂಟ್ನ ಸರ್ಕಲಿನ ಸೆಂಟ್ರ್ ಮುಖಾಂತರ ಆ ಪಾಯಿಂಟ್ ಪಿ ಕ್ಯೂನ ಮುಟ್ತಾ ಇದೆ, ಟಚ್ ಮಾಡ್ತಾ ಇದೆ. ಸೊ ಈಗ ಆ ಒಂದು ಲೈನಿನ ಲೆಂತ್ ಕೊಟ್ಟಿದ್ದಾರೆ ಎಷ್ಟು? 12 ಸೆಂಟಿಮೀಟರ್ ಅಂತೇಳಿ. ಓ ಕ್ಯೂ ಲೆಂತ್. ಈಗ ನಿಮಗೆ ಗೊತ್ತಿರಬೇಕು ಫೈಂಡ್ ದಿ ಲೆಂತ್ ಆಫ್ ಪಿ ಕ್ಯೂ. ಅಂದರೆ ಲೆಂತ್ ಪಿ ಕ್ಯೂದು ಫೈಂಡ್ ಔಟ್ ಮಾಡಬೇಕು. ಪಿ ಕ್ಯೂ ಅಂದರೆ ಈ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಈಗ ನಿಮಗೆ ಗೊತ್ತಿರಬೇಕು
ಸರ್ಕಲಿನ ಒಂದು ಚಾಪ್ಟ್ರಲ್ಲಿ ನಮಗೆ ಸಾಕಷ್ಟು ಥಿಯರಮ್ಸ್ ಇದ್ದಾವೆ. ಆ ಥಿಯರಮಲ್ಲಿ ನಾವು ಒಂದು ಪಾಯಿಂಟ್ನ ಓದಿರ್ತೀವಿ, ಏನಂದರೆ ಟ್ಯಾಂಜೆಂಟು ಯಾವಾಗೂ ಸರ್ಕಲಿನ ರೇಡಿಯಸ್ಗೆ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಯಾವುದು ಈ ಟ್ಯಾಂಜೆಂಟು ಸರ್ಕಲಿನ ರೇಡಿಯಸ್, ಎಲ್ಲಿ ಸರ್ಕಲಿನ ರೇಡಿಯಸ್ ಅಂದರೆ ನೀವು ಇಲ್ಲಿಂದ ಸೆಂಟರ್ ಪಾಯಿಂಟ್ ಅಂತಾನೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ಗೆ ಏನು ಲೈನ್ನ ಡ್ರಾ ಮಾಡ್ತೀರಾ ಇದೆಲ್ಲ ನಮಗೆ ರೇಡಿಯಸ್ ಆಗುತ್ತೆ. ಸೊ ರೇಡಿಯಸ್ಸು ಸರ್ಕಲಿನ ರೇಡಿಯಸ್ಸು ಟ್ಯಾಂಜೆಂಟಿಗೆ ಏನಾಗಿರುತ್ತೆ ಅಂತ ಹೇಳಿದೆ, ಥಿಯರಮ್ ಪ್ರಕಾರ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇದನ್ನು ನಾನು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಟಚ್ ಮಾಡಿದ್ರೆ ಇದು ರೇಡಿಯಸ್ ಆಗುತ್ತೆ ತಾನೆ. ಸೊ ರೇಡಿಯಸ್ಸು ಟ್ಯಾಂಜೆಂಟಿಗೆ ಯಾವಾಗ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕಿದು, ನಾನು ಈಗಾಗಲೇ ಥಿಯರಿನಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಈಗ ಈ ರೇಡಿಯಸ್ ಏನಿದೆಯಲ್ಲ, ಈ ಟ್ಯಾಂಜೆಂಟ್ ಎಲ್ಲ ಒಂದು ಪಾಯಿಂಟ್ ಹತ್ರ ಟಚ್ ಮಾಡ್ತಿರ್ತಾರೆ, ಆ ಪಾಯಿಂಟಿಗೆ ನೀವು ರೇಡಿಯಸ್ನ ಡ್ರಾ ಮಾಡಿದ್ರೆ ಆಗ ಆ ಸೆಂಟರ್ಗೆ ಆ ಪಾಯಿಂಟಿಗೆ ಏನು ಲೈನ್ ಸಿಗುತ್ತೆ, ಆ ಲೈನು ಸೆಂಟರ್ಗೆ ಈ ಪಾಯಿಂಟಿಗೆ ಏನು ಲೈನ್ ಸಿಗುತ್ತೆ ಆ ಲೈನು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತ ನಮ್ಮ ಥಿಯರಮ್ ಹೇಳುತ್ತೆ. ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಹಾಗಾಗಿ ಇಲ್ಲಿ ನೋಡಿ, ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಟ್ಯಾಂಜೆಂಟ್ಗೆ ಏನಾಯಿತು, ಪರ್ಪೆಂಡಿಕ್ಯುಲರ್ ಆಗಿದೆ, ಹಾಗಾಗಿ 90 ಡಿಗ್ರಿ ಫಾರ್ಮ್ ಆಯಿತು. ಈಗ ಈ ರೇಡಿಯಸ್ ನಮಗೆ ಡಾಟಾದಲ್ಲಿ ಕೊಟ್ಟಿದ್ದಾರೆ ಎಷ್ಟು ಅಂತೇಳಿ 5 ಸೆಂಟಿಮೀಟರ್. ಸೊ ಇದೆಷ್ಟಾಯಿತು, 5 ಸೆಂಟಿಮೀಟರ್ ಆಯಿತು. ನಮಗೇನು ಬೇಕು, ಈ ಲೈನ್ ಬೇಕು. ಸೊ ಕ್ಲಿಯರಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಒಂದು ಟ್ರಯಾಂಗಲ್ ನೋಡಿದ್ರೆ ಇದೇನಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದಾಗ ನಾವೇನು ಮಾಡೋದು, ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡೋದು. ಹಾಗಾಗಿ ನಾವೇನು ಮಾಡ್ತೀವಿ, ಪೈಥಾಗರಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಬೈ ಪೈಥಾಗರಸ್ ಥಿಯರಮ್ ಏನಪ್ಪ ನೀವು ಪೈಥಾಗರಸ್ ಥಿಯರಮು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಅದನ್ನು ಏನಂತ ಹೇಳ್ತೀರಾ ಪೈಥಾಗರಸ್ ಥಿಯರಮಲ್ಲಿ? ಸೊ ಇದು ನನಗೆ 90 ಡಿಗ್ರಿ ಫಾರ್ಮ್ ಆದರೆ, ಇದು 90 ಡಿಗ್ರಿ ಅಂದರೆ 90ಗೆ ಅಪೋಸಿಟ್ ಇರೋದು ಯಾವಾಗ ಹೈಪೋಟೆನಸ್ ಆಗುತ್ತೆ. ಇದೇನು ನಿಮಗೆ ಸ್ಲ್ಯಾಂಟಾಗಿ ಸರ್ಫೇಸಿಗೆ ಟಚ್ ಆಗಿದೆಯಲ್ಲ, ಇದನ್ನು ಅಡ್ಜಸೆಂಟ್ ಅಂತ ತೊಗೊಂಡ್ರೆ, ಇದನ್ನು ನೀವು ಅಪೋಸಿಟ್ ಅಂತ ತೊಗೊಂಡಿದ್ರೆ ಅಂದರೆ, ಯಾಕೆ ಇದನ್ನು ಅಪೋಸಿಟ್ ಅಂತ ತೊಗೊಳ್ತೀವಿ ಅಂದರೆ, ಇಲ್ಲಿ ಆ್ಯಂಗಲ್ ತೀಟಾ ಇದ್ದರೆ ತೀಟಾಗೆ ಅಪೋಸಿಟ್ ಸೈಡು ಅಪೋಸಿಟ್ ಸೈಡ್ ಅಂತ ಆಗುತ್ತೆ. ತೀಟಾಗೆ ಅಪೋಸಿಟ್ ಇರೋ ಸೈಡು ಅಪೋಸಿಟ್ ಆಗುತ್ತೆ. ಇದು ಹೈಪೋಟೆನಸ್ ಆಗಿ ಇದು ಅಪೋಸಿಟ್ ಆದರೆ ಇನ್ನೊಂದು ಸೈಡ್ನ ನಾವೇನಂತ ಕರಿಬೋದು, ಅಡ್ಜಸೆಂಟ್ ಅಂತ ಕರಿಬೋದು. ಸೊ ನಮಗೆ ಇಲ್ಲಿ ತೀಟಾ ಇದು ಆ್ಯಂಗಲ್ 90 ಆಗಿರೋದು, ಬಟ್ ಇನ್ನೊಂದು ಆ್ಯಂಗಲ್ ಕೊಟ್ಟಿರ್ತಾನೆ, ಆ ತೀಟಾಗೆ ಅಪೋಸಿಟ್ ಇರೋ ಸೈಡ್ನ ನೀವು ಅಪೋಸಿಟ್ ಸೈಡ್ ಅಂತ ತೊಗೊಳ್ಬೇಕು. ಬಟ್ ಇಲ್ಲಿ ನಮಗೆ ಎಲ್ಲೂ ಅಂತೂ ಕೊಟ್ಟಿಲ್ವಲ್ಲ, ಹಾಗಾಗಿ ಇದು ರೇಡಿಯಸ್ ಅಂತೂ ನಮಗೆ ಡಿಫೈನ್ ಆಗಿತ್ತು 5 ಸೆಂಟಿಮೀಟ್ರ್. ಇದು ಡಿಫೈನ್ ಆಗಿಬಿಟ್ಟಿತ್ತು OQ12 ಅಂತೇಳಿ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನಿಮ್ಮ ಇಷ್ಟ, ಇದನ್ನು ಅಡ್ಜಸೆಂಟ್ ಅಂತಾದರೂ ತೊಗೊಳ್ಬೋದು, ಅಪೋಸಿಟ್ ಅಂತಾದರೂ ತೊಗೊಳ್ಬೋದು. ಇದನ್ನು ನೀವು ಅಡ್ಜಸೆಂಟ್ ತೊಗೊಂಡ್ರೆ ಇದು ಅಪೋಸಿಟ್ ತೊಗೊಳ್ಬೇಕು, ಇದನ್ನು ಅಪೋಸಿಟ್ ತೊಗೊಂಡ್ರೆ ಇದನ್ನು ಅಡ್ಜಸೆಂಟ್ ತೊಗೊಳ್ಬೇಕು. ಓಕೆ, ಇದು ಹೈಪೋಟೆನಸ್ ಆಗಿರುತ್ತೆ. ಇನ್ನೊಂದು ನಿಮಗೆ ಫ್ಯಾಕ್ಚುಯಲ್ ಥಿಂಗ್ ಗೊತ್ತಿರಬೇಕು, ಪೈಥಾಗರಸ್ ಥಿಯರಮಲ್ಲಿ ಪೈಥಾಗರಸ್ ಟ್ರಯಾಂಗಲಲ್ಲಿ ಏನು, ಹೈಪೋಟೆನಸ್ ಇಸ್ ಆಲ್ವೇಸ್ ಗ್ರೇಟರ್ ದನ್ ದಿ ಅದರ್ 2 ಸೈಡ್ಸ್ ಅಂತ ಗೊತ್ತಿರಬೇಕು. ಹೈಪೋಟೆನಸ್ಸು ಯಾವಾಗಲೂ ಈ 2 ಸೈಡ್ ಕಂಪೇರ್ ಮಾಡಿದ್ರೆ ಹೈಪೋಟೆನಸ್ ದೊಡ್ಡ ಸಂಖ್ಯೆಯಲ್ಲಿ ಇರುತ್ತೆ. ಸೊ ಈಗ ಪೈಥಾಗರಸ್ ಥಿಯರಮ್ ಏನು ಹೇಳ್ತಾನೆ, ಹೈಪೋಟೆನಸ್ ಏನಿದೆಯಲ್ಲ, ಹೈಪೋಟೆನಸ್ದು ಸ್ಕ್ವಯರು ಯಾವುದಕ್ಕೆ ಸಮವಾಗಿರುತ್ತೆ ಅಂದರೆ, ಇನ್ನು ಉಳಿಕಿರೋ 2 ಸೈಡಿನ ಸ್ಕ್ವಯರ್, ಸಮ್ ಆಫ್ ದಿ ಸ್ಕ್ವಯರ್ಸ್ ಅಂದರೆ ಉಳಿಕಿರೋ 2 ಸೈಡಿನ ಸ್ಕ್ವಯರು ಮತ್ತು ಅವೆರಡು ಸೈಡಿನ ಸಮ್. ಸೊ ಈಗ ಯಾವ 2 ಸೈಡ್ ಇದೆ ನೋಡಿ, ಅಲ್ಲಿ ಒಂದು ಅಡ್ಜಸೆಂಟ್ ಸೈಡ್, ಇನ್ನೊಂದು ಅಪೋಸಿಟ್ ಸೈಡ್ ಅಲ್ವಾ. ಸೊ ಹಾಗಾಗಿ ನಾನು ಏನೇನು ಮಾಡ್ತಿದ್ದೀನಿ, ಅಪೋಸಿಟ್ಟು ಮತ್ತು ಇನ್ನೊಂದು ಯಾವ ಸೈಡ್ ಇದೆ, ಅಡ್ಜಸೆಂಟ್. ಹೈಪೋಟೆನಸ್ ಸ್ಕ್ವಯರು ಯಾವಾಗಲೂ ಯಾವುದಕ್ಕೆ ಸಮ ಆಗಿರುತ್ತೆ, ಅಪೋಸಿಟ್ಟು ಮತ್ತು ಅಡ್ಜಸೆಂಟು ಸಮ್ ಆಗಿ, ಅದರಲ್ಲೂ ಅಪೋಸಿಟ್ ಸ್ಕ್ವಯರು ಮತ್ತು ಅಡ್ಜಸೆಂಟ್ ಸ್ಕ್ವಯರ್ ಸಮ ಆಗಿರುತ್ತೆ. ಹೈಪೋಟೆನಸ್ ಸ್ಕ್ವಯರ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಅಪೋಸಿಟ್ ಸ್ಕ್ವಯರ್ ಆ್ಯಂಡ್ ಅಡ್ಜಸೆಂಟ್ ಸ್ಕ್ವಯರ್ ಅಂತ ಹೇಳಿದೆ ನಮ್ಮ ಪೈಥಾಗರಸ್ ಥಿಯರಮ್. ಸೊ ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ, ಸ್ಕ್ವಯರ್ ಆಫ್ ದಿ ಹೈಪೋಟೆನಸ್ ಸೈಡ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವಯರ್ಸ್ ಆಫ್ ದಿ ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್ ಸ್ಕ್ವಯರ್. ಇದು ನಮ್ಮ ಪೈಥಾಗರಸ್ ಥಿಯರಮ್ ಹೇಳೋದು. ಸೊ ಈಗ ಈ ಪೈಥಾಗರಸ್ ಥಿಯರಮ್ ಪ್ರಕಾರ ನಾವು ಸಾಲ್ವ್ ಮಾಡಿಕೊಂಡ್ರೆ ಅವ್ರು ಕೇಳಿರುವಂಥ ವ್ಯಾಲ್ಯೂ ನಮಗೆ ಸಿಕ್ಬಿಡುತ್ತೆ. ಸೊ ಏನು ಕೇಳಿರೋದು ನಮಗಲ್ಲಿ, ಹೈಪೋಟೆನಸ್ ನಮಗೆ ಗೊತ್ತಿದೆ ಎಷ್ಟು, 12 ಸೆಂಟಿಮೀಟ್ರ್ ಕೊಟ್ಟಿದ್ದಾನಲ್ಲ, 12 ಸೆಂಟಿಮೀಟ್ರು, 12 ಸ್ಕ್ವಯರು. ಅಪೋಸಿಟ್ ನೀವು ಇದನ್ನು ತೊಗೊಳ್ಳಿ, ನಾನೇನು ಮಾಡ್ತೀನಿ, ಇದನ್ನು ಅಪೋಸಿಟ್ ಅಂತ ತೊಗೊಳ್ತೀನಿ, ಯಾವುದು OPನ ಅಪೋಸಿಟ್ ಅಂತ ತೊಗೊಳ್ತೀನಿ, OP ಸ್ಕ್ವಯರ್. ಇನ್ನು ಇದು ಅಪೋಸಿಟ್ ಆಯಿತು, ಇದು ಹೈಪೋಟೆನಸ್ ಆಯಿತು, ಇದೇನಾಗಬೇಕು, ಅಡ್ಜಸೆಂಟ್ ಆಗಬೇಕಾ. ಸೊ ಏನಾಗುತ್ತೆ, ಅದು PQ ಸ್ಕ್ವಯರ್. ಸೊ 12 ಸ್ಕ್ವಯರ್ ಎಷ್ಟಾಗುತ್ತೆ, 144. OP ಸ್ಕ್ವಯರ್ ಕೊಟ್ಟಿದ್ದಾರೆ ಎಷ್ಟು, 5 ಸ್ಕ್ವಯರ್. PQ ಸ್ಕ್ವಯರ್ ಕೊಟ್ಟಿಲ್ಲ, ಅದನ್ನು X ಸ್ಕ್ವಯರ್ ಅಂತ ತೊಗೊಳ್ತಾ ಇದ್ದೀನಿ, ಅಥವಾ PQ ಅಂತ ಅದು ತೊಗೊಳ್ಳಿ, ನಿಮ್ಮ ಇಷ್ಟ, ಅನ್ನೋನ್ ವ್ಯಾಲ್ಯೂ ಅಂತ ತೊಗೊಳ್ಬೇಕು. ಸೊ X ಸ್ಕ್ವಯರ್ ಈಸ್ ಈಕ್ವಲ್ ಟು 144. 5 ಸ್ಕ್ವಯರ್ ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ, ಪಾಸಿಟಿವ್ ಇರೋ 5 ಸ್ಕ್ವಯರ್ ಈ ಕಡೆ ಬಂದರೆ ನೆಗೆಟಿವ್ ಆಗುತ್ತೆ. 5 ಸ್ಕ್ವಯರ್ ಅಂದರೆ ಎಷ್ಟು, 25. 144 ಅಲ್ಲಿ 25 ಅಂದರೆ ಎಷ್ಟಾಗುತ್ತೆ, 119 ಆಗುತ್ತೆ. ಇದೇನಿದು X ಸ್ಕ್ವಯರ್ ಅಥವಾ PQ ಸ್ಕ್ವಯರ್. ಸೊ ಇಲ್ಲಿಗೆ ನನಗೇನು ಮಾಡಬೇಕು, ಬರೀ PQ ಬೇಕಲ್ವಾ. ಸೊ PQ ಈಸ್ ಈಕ್ವಲ್ ಟು ಸ್ಕ್ವಯರ್ನ ಈ ಕಡೆ ಸೆಂಡ್ ಮಾಡಿಬಿಟ್ರೆ √119 ಆಗುತ್ತೆ. ಸೊ ಇದು ನಮಗೆಲ್ಲ ಯೂನಿಟ್ಸು ಸೆಂಟಿಮೀಟ್ರಲ್ಲಿ ಇರೋ ಕಾರಣ ಇದು ಸೆಂಟಿಮೀಟ್ರಲ್ಲಿ ಅಂತ ತೊಗೊಳ್ತೀವಿ. ಸೊ ವ್ಯಾಲ್ಯೂ ಏನಾಗಬೇಕು, PQ ಈಸ್ 119 ಸೆಂಟಿಮೀಟ್ರ್ ಆಗಬೇಕು. ಇಷ್ಟೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿ, ಸೇಮ್ ಅದೇ ಥರನೇ ಇದೆ, ಸ್ವಲ್ಪ ಉಲ್ಟಾ ಕೇಳಿದಾನೆ ಅಷ್ಟೇ.
ಫ್ರಮ್ ಎ ಪಾಯಿಂಟ್ ಕ್ಯೂ ಏನು ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಈಸ್ 24 ಸೆಂಟಿಮೀಟರ್. ಸೊ ಇಲ್ಲಿ ನಾನು ಮೊದಲು ಸರ್ಕಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಸರ್ಕಲ್ಲು, ಇದು ನನ್ನ ಸರ್ಕಲಿನ ಸೆಂಟರು. ಸೊ ಟ್ಯಾಂಜೆಂಟ್ ಯಾವಾಗುತ್ತೆ, ಯಾವುದಾದ್ರೂ ಒಂದು ಲೈನು ಸರ್ಕಲ್ಗೆ ಒಂದು ಪಾಯಿಂಟ್ ಹತ್ರ ಟಚ್ ಆಗಬೇಕು. ಎಲ್ಲಿ ಟಚ್ ಆಗಬೇಕು, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ. ಸೊ ಯಾವಾಗಾದರೂ ಒಂದು ಲೈನು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಹತ್ರ ಟಚ್ ಆಗಿದ್ದರೆ ಆ ಲೈನು ಏನಂತಾಗಿರುತ್ತೆ, ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿರುತ್ತೆ. ಸೊ ಸರ್ಕಲ್ಗೆ ಯಾವುದಾದ್ರೂ ಒಂದು ಪಾಯಿಂಟ್ ಇಲ್ಲಿ ತೊಗೊತಾ ಇದ್ದೀನಿ, ಆ ಪಾಯಿಂಟಿಗೆ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಲೈನ್ ಏನಾಯಿತು, ಈ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿರುತ್ತೆ. ಯಾವ ಪಾಯಿಂಟ್ ಹತ್ರ, ಈ ಪಾಯಿಂಟ್ ಹತ್ರ. ಸೊ ದಿಸ್ ಲೈನ್ ಈಸ್ ಎ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಅಟ್ ದಿಸ್ ಪಾಯಿಂಟ್. ಸೊ ನೋಡೋಣ, ಫ್ರಮ್ ಎ ಪಾಯಿಂಟ್ ಕ್ಯೂ, ಫ್ರಮ್ ಎ ಪಾಯಿಂಟ್ ಕ್ಯೂ, ಅದು ಎಲ್ಲೋ ಎಲ್ಲಿದೆ ಅಂತ ಗೊತ್ತಿಲ್ಲ ಕ್ಯೂ. ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಈಸ್ 24 ಸೆಂಟಿಮೀಟರ್. ಸೊ ಒಂದು ಪಾಯಿಂಟ್ ಕ್ಯೂ ಇಂದ ಲೆಂತ್ ಆಫ್ ದಿ ಟ್ಯಾಂಜೆಂಟ್, ಸರ್ಕಲ್ಗೆ ಏನು ಟ್ಯಾಂಜೆಂಟ್ ಆಗಿದೆಯಲ್ಲ ಆ ಟ್ಯಾಂಜೆಂಟ್ ಇಲ್ಲ ಲೆಂತ್ ಎಷ್ಟಾಗಿದೆ ಅಂತ ಹೇಳ್ತಾನೆ, 24 ಸೆಂಟಿಮೀಟರ್ ಅಂತ ಹೇಳ್ತಾನೆ. ಸೊ ನಾನು ಇನ್ ಕೇಸ್ ಇದನ್ನು ಕ್ಯೂ ಅಂತ ತೊಗೊಂಡ್ರೆ, ಈ ಪಾಯಿಂಟ್ ಕ್ಯೂ ಇಂದ ಇದು ನನಗೆ ಟ್ಯಾಂಜೆಂಟ್ ಆಗಿರೋದು. ಸೊ ಈ ಟ್ಯಾಂಜೆಂಟಿನ ಲೆಂತ್ ಎಷ್ಟಂತ ಹೇಳ್ತಾರೆ, ಡಾಟಾ ಪ್ರಕಾರ 24 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ರಮ್ ಎ ಪಾಯಿಂಟ್ ಕ್ಯೂ ದ ಲೆಂತ್ ಆಫ್ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಈಸ್ 24 ಸೆಂಟಿಮೀಟರ್. ಡಾಟಾ ಪ್ರಕಾರ ಬಿಡಿಸ್ಕೊಂಡಿದ್ದಾಯ್ತಾ. ನೆಕ್ಸ್ಟ್ ಏನು ಮಾಡೋಣ, ಇನ್ನು ನೆಕ್ಸ್ಟ್ ಡಾಟಾ ನೋಡೋಣ. ದ ಡಿಸ್ಟೆನ್ಸ್ ಆಫ್ ಕ್ಯೂ, ಎಲ್ಲಿ ದ ಡಿಸ್ಟೆನ್ಸ್ ಆಫ್ ಕ್ಯೂ, ಕ್ಯೂವಿನ ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ದ ಡಿಸ್ಟೆನ್ಸ್ ಆಫ್ ಕ್ಯೂ ಎಲ್ಲಿಂದ, ಫ್ರಮ್ ದಿ ಸೆಂಟರ್. ಸೊ ಸೆಂಟರ್ ಅಂದರೆ ಎಲ್ಲಿ ಬರಬೇಕು, ಸರ್ಕಲಿನ ಸೆಂಟ್ರಲ್ಲಿ ಬರುತ್ತಾ, ಇದನ್ನು ನಾನು ಓ ಅಂತ ತೊಗೊಂಡ್ರೆ, ಇಲ್ಲಿ ಕ್ಯೂಗಿರೋ ಡಿಸ್ಟೆನ್ಸ್ ಎಲ್ಲಿಂದ, ಸೆಂಟರ್ ಓ ಇಂದ, ಸೆಂಟರ್ ಆಫ್ ದಿ ಸರ್ಕಲಿಂದ ದ ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದಿ ಸೆಂಟರ್ ಈಸ್ 25 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ಸೊ ಡಿಸ್ಟೆನ್ಸ್ ಆಫ್ ಕ್ಯೂ ಫ್ರಮ್ ದಿ ಸೆಂಟರ್ ಅಂದರೆ ಇಲ್ಲಿಂದ ಇದಕ್ಕೆ ಎಷ್ಟಂತ ಹೇಳಿದ್ದಾನೆ, ಇದು 25 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಹಾಗಿದ್ದಾಗ ರೇಡಿಯಸ್ ಆಫ್ ದಿ ಸರ್ಕಲ್ ಏನು ಅಂತ ಕೇಳ್ತಾರೆ. ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಎಲ್ಲಿ, ಇಲ್ಲಿ ನೋಡಿ, ಈ ಪಾಯಿಂಟ್ ಪಿ, ಈ ಪಾಯಿಂಟ್ ಇದನ್ನು ನಾನು ಪಿ ಅಂತ ತೊಗೊಂಡ್ರೆ, ಇದನ್ನು ಪಿ ಅಂತ ತೊಗೊಂಡ್ರೆ, ಅವ್ರು ಹೇಳಿಲ್ಲ ಪಿ ಪಾಯಿಂಟ್ ಅಂತ ಹೇಳಿಲ್ಲ, ಬಟ್ ನಾನು ಪಿ ಅಂತ ತೊಗೊಂಡ್ರೆ, ಆ ಪಾಯಿಂಟ್ ಪಿಗೆ ಸೆಂಟರ್ ಆಫ್ ದಿ ಸರ್ಕಲಿಂದ ನೀವು ಜಾಯಿನ್ ಮಾಡಿದ್ರೆ ಅದೇನು ಸಿಗುತ್ತೆ, ರೇಡಿಯಸ್ಸೇ ಸಿಗುತ್ತಾ. ಸೊ ಈ ರೇಡಿಯಸ್ಸು, ಇದು ಟ್ಯಾಂಜೆಂಟಿಗೆ ಏನಾಗಿರುತ್ತೆ, ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಆಗಿರುತ್ತೆ. ಸೊ ಇದೇನಾಯಿತು, 90 ಡಿಗ್ರಿ ಆಯಿತು. ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್, ಅಥವಾ ದ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ. ಸೊ ಈಗ ಈ ರೇಡಿಯಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಡಾಟಾ ಒಳಗೆ ಕೇಳಿರೋದು ಅದೇ, ರೇಡಿಯಸ್ ಆಫ್ ದಿ ಸರ್ಕಲ್ ಏನು ಅಂತೇಳಿ. ಸೊ ಪ್ರೀವಿಯಸ್ ಕ್ವಶನಲ್ಲಿ ನಾವೇನು ಪೈಥಾಗರಸ್ ಪ್ರಮೇಯ ಅಪ್ಲೈ ಮಾಡಿದ್ವಿ, ಸೇಮ್ ಪೈಥಾಗರಸ್ ಥರಮ್ನ ಈಗಲೂ ನಾವು ಅಪ್ಲೈ ಮಾಡ್ತೀವಿ. ಸೊ ಬೈ ಪೈಥಾಗರಸ್ ಥಿಯರಮ್ ಏನಾಗಿರುತ್ತೆ, ಬೈ ಪೈಥಾಗರಸ್ ಥಿಯರಮು ಹೈಪಾಟಿನಸ್ ಏನಾಗಿರಬೇಕು, ಹೈಪಾಟಿನಸ್ ಸ್ಕ್ವೇರ್ ಯಾವುದಕ್ಕೆ ಸಮವಾಗಿರಬೇಕು, ಸಮ್ ಆಫ್ ದಿ ಯಾವ್ಯಾವ ಸೈಡು, ಅಪೋಸಿಟ್ ಸೈಡು ಮತ್ತು ಅಡ್ಜಸೆಂಟ್ ಸೈಡು. ಇಷ್ಟೇನಾ, ಅಲ್ಲ, ಇನ್ನು ಏನು ಬರಬೇಕು, ಸಮ್ ಆಫ್ ದಿ ಸ್ಕ್ವಯರ್ಸ್ ಆಫ್ ದಿ ಅಪೋಸಿಟ್ ಸ್ಕ್ವೇರ್ ಸೈಡ್ ಆ್ಯಂಡ್ ಅಡ್ಜಸೆಂಟ್ ಸೈಡ್. ಹೈಪಾಟಿನಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್ ಸ್ಕ್ವೇರ್ ಅಂತ ಹೇಳ್ತೀವಿ ಯಾವುದು, ಪೈಥಾಗರಸ್ ಥಿಯರಮಲ್ಲಿ. ಸೊ ಈಗ ಈ ಪೈಥಾಗರಸ್ ಥಿಯರಮ್ ಪ್ರಕಾರ ನಮಗೆ ಅದೇನು ಡಾಟಾ ಇದೆಯಲ್ಲ ಆ ಡಾಟಾನ ಸಬ್ಸ್ಟಿಟ್ಯೂಷನ್ ಮಾಡಿ ಅಷ್ಟೇ. ಸೊ ಹೈಪಾಟಿನಸ್ ಅಂದರೆ ಯಾವುದಾಗುತ್ತೆ, ಸೊ ನೋಡಿ 24, 20. ಇನ್ನೊಂದು ಸ್ಲ್ಯಾಂಟ್ ಆಗಿರೋ ಸೈಡ್ನ ನಾವು ಯಾವಾಗೂ ಹೈಪಾಟಿನಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಈ ಸ್ಲ್ಯಾಂಟ್ ಆಗಿರೋ ಸೈಡ್ ನಾನು ಯಾವುದೊಂದು ತೊಗೊಳ್ಬೇಕು, ಓ ಕ್ಯೂ ಅಲ್ವಾ. ಸೊ ಹೈಪಾಟಿನಸ್ ಓ ಕ್ಯೂ ಆಯಿತು, ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ನೀವು ಇದನ್ನಾದರೂ ಅಪೋಸಿಟ್ ತೊಗೊಳ್ಳಿ, ಇದನ್ನಾದರೂ ಅಪೋಸಿಟ್ ತೊಗೊಳ್ಳಿ, ನಾನಿಲ್ಲಿ ಇದನ್ನು ಅಪೋಸಿಟ್ ತೊಗೊಳ್ತಾ ಇದ್ದೀನಿ. ಯಾವುದದು, ಒ ಪಿ ಅಂತ ತೊಗೊಂಡ್ರೆ ಒ ಪಿ ಸ್ಕ್ವೇರ್ ಪ್ಲಸ್ ಇದು ಅಪೋಸಿಟ್ ಆಯಿತು, ಇದು ಹೈಪಾಟಿನಸ್ ಆದರೆ ಇನ್ನು ಉಳಿಕಿರೋ ಸೈಡ್ ಯಾವುದಾಗಬೇಕು, ಅಡ್ಜಸೆಂಟ್ ಆಗಬೇಕು. ಎಷ್ಟದು, ಯಾವುದಿರೋದು, ಪಿ ಕ್ಯೂ ಸ್ಕ್ವೇರ್. ನೋಡಿ ಹೈಪಾಟಿನಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಅಪೋಸಿಟ್ ಆ್ಯಂಡ್ ಅಡ್ಜಸೆಂಟ್ ಆಯಿತು. ಈಗ ಇದರಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಷನ್ ಮಾಡಿ. ಎಕ್ಸಾಮಲ್ಲಿ ಇಷ್ಟೆಲ್ಲ ಸಬ್ಸ್ಟಿಟ್ಯೂಷನ್ ಮಾಡ್ಕೊತ ಕೂತ್ರೆ ನಿಮಗೆ ಟೈಮ್ ಸಿಗಲ್ಲ, ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ನಿಮ್ಗೆ ಅರ್ಥ ಮಾಡಿಸೋದಕ್ಕಂತೇಳಿ ಈ ಥರ ಮಾಡ್ಕೊತ ಹೋಗ್ತಾಯಿದ್ರೆ, ಹೈಪಾಟಿನಸ್ ಎಷ್ಟಿದೆ, 25 ಸ್ಕ್ವೇರ್, ಅಪೋಸಿಟ್ ಎಷ್ಟಿದೆ, ಎಕ್ಸ್, ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು. ಅಡ್ಜಸೆಂಟ್ ಎಷ್ಟಿದೆ, 24 ಸ್ಕ್ವೇರ್. ಸೊ ಇಲ್ಲಿಂದ ನನಗೆ ಎಕ್ಸ್ ಸ್ಕ್ವೇರ್ ಬೇಕು, ಅಂದರೆ ಒ ಪಿ ಬೇಕು. 25 ಸ್ಕ್ವೇರ್ ಇದನ್ನು ಈ ಕಡೆ ಕಳಿಸ್ಬಿಟ್ರೆ, ಯಾವುದನ್ನು 24 ಈ ಕಡೆ ತೊಗೊಂಡ್ರೆ -24 ಸ್ಕ್ವೇರ್ ಆಗುತ್ತೆ. ಸೊ ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಆಗುತ್ತಾ. ಸೊ 25 + 24, ನೀವು ಬೇಕಂದರೆ 25 ಸ್ಕ್ವೇರ್ ಮತ್ತು 24 ಸ್ಕ್ವೇರ್ ಹಾಕಿಬಿಟ್ಟು ಮಾಡ್ಬೋದು. ಸೊ 25 + 24 ಇಂಟು 25 - 24. ಸೊ ಇಲ್ಲಿಗೆ ಎಷ್ಟಾಯಿತು, ಇದು 49 ಆಯಿತು. ಇದೆಷ್ಟಾಯಿತು, 49 ಇಂಟು 25 - 24 ಎಷ್ಟಾಯಿತು, 1 ಆಯಿತು. ಸೊ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 49 ಇಂಟು 1 ಎಷ್ಟಾಯಿತು, 49 ಇಂಟು 1 49. ಇದೇನಿದೆ ಎಕ್ಸ್ ಸ್ಕ್ವೇರ್, ಎಕ್ಸ್ ಎಷ್ಟಾಗಬೇಕು, √49. 49 ಯಾವುದರ ಪರ್ಫೆಕ್ಟ್ ಸ್ಕ್ವೇರ್, 7 ಪರ್ಫೆಕ್ಟ್ ಸ್ಕ್ವೇರ್. ಹಾಗಾಗಿ ಎಷ್ಟಾಯಿತು ನನಗೆ ಎಕ್ಸ್ ಅಂದರೆ ಯಾವುದದು, ಅಪೋಸಿಟ್ ಅಂದರೆ ರೇಡಿಯಸ್, ಒ ಪಿ
ಸೊ ರೇಡಿಯಸ್ ಎಷ್ಟಾಯಿತು 7 ಸೆಂಟಿಮೀಟರ್ ಅಂತ ಆಯಿತು. 7 ಸೆಂಟಿಮೀಟರ್ ಇಸ್ ರೇಡಿಯಸ್ ಆಫ್ ದಿ ಸರ್ಕಲ್. ಇಷ್ಟೇ ನೋಡಿ. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇದು ಹೇಳ್ಬೇಕಂದ್ರೆ ಇಷ್ಟೆಲ್ಲ ಬರೀಬೇಕಾದ ಅವಶ್ಯಕತೆ ಇಲ್ಲ, ನೇರವಾಗಿ ನಿಮ್ಗೆ ಗೊತ್ತಾಗುತ್ತೆ ಇದು ಪೈಥಾಗರಸ್ ಥರಮ್ ಅಂತೇಳಿ. ಸೊ ಏನು ಮಾಡ್ತಾರೆ, 25 ಸ್ಕ್ವೇರ್ = 24 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಾ. ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಆ ಕಡೆ ತಳ್ಕೊತೀರಾ, ಆ ಕಡೆ ಇಟ್ಕೊಂಡು ಈ 24 ಸ್ಕ್ವೇರ್ನ ಈ ಕಡೆನೇ ಕಳಿಸ್ತೀರಾ. ಸೊ ಅವಾಗೇನಾಗುತ್ತೆ 24 ಸ್ಕ್ವೇರ್ ಮೈನಸ್ 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್. 25 ಸ್ಕ್ವೇರ್ ಮೈನಸ್ 24 ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂದರೆ 25 ಪ್ಲಸ್ 24 49, ಎ ಮೈನಸ್ ಬಿ ಅಂದರೆ 25 ಮೈನಸ್ 24 ಎಷ್ಟು 1, 49 ಇಂಟು 1 ಎಷ್ಟಾಗುತ್ತೆ 49. ಇದೇನಿದೆ ಎಕ್ಸ್ ಸ್ಕ್ವೇರ್. ಸೊ 49 ಯಾವುದರ ಸ್ಕ್ವೇರು 7. ಸೊ ಸ್ಕ್ವೇರ್ ಈ ಕಡೆ ಹಾಕ್ಬಿಟ್ರೆ ನಿಮಗೆ √49. ಸೊ 7ನ ಪರ್ಫೆಕ್ಟ್ ಸ್ಕ್ವೇರ್ ಅಂತೇಳಿ ನೋಡು 7 ಅಂತ ಹಾಕ್ಬಿಟ್ಟಿದ್ದಾರೆ. ಇಲ್ಲ ಅಂದರೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ನಿಮಗೆ ನೆನ್ಪಿಟ್ಕೊಂಡಿದ್ರೆ ಇನ್ನೂ ಈಸಿ ಆಗುತ್ತೆ. ಸೊ ನಾನು ನಿಮಗೆ ಥಿಯರಿ ಹೇಳೋ ಟೈಮಲ್ಲಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ಸಾಕಷ್ಟು ಪೈಥಾಗರಸ್ ಟ್ರಿಪ್ಲೆಟ್ಸ್ ಬರ್ಸಿದ್ದೀನಿ. ಫಾರ್ ಎಕ್ಸಾಂಪಲ್ 3, 4, 5 ಇರ್ಬೋದು, ಅಥವಾ 13, 12, 5 ಇರ್ಬೋದು, 13, 12, 5 ಇರ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಪೈಥಾಗರಸ್ ಟ್ರಿಪ್ಲೆಟ್ಸ್ನ ಬರ್ಸಿದ್ದೀನಿ. ಇವಾಗ ಇಲ್ಲಿ ನೋಡಿ 25, 24 ಮತ್ತು 7 ಇವೆಲ್ಲ ಪೈಥಾಗರಸ್ ಟ್ರಿಪ್ಲೆಟ್ಸ್ ಆಗುತ್ತೆ. ಸೊ ಇದರಲ್ಲಿ ಬಿಗ್ಗೆಸ್ಟ್ ನಂಬರ್ ಯಾವುದಿದು ಹೈಪಾಟಿನಸ್, ಬಿಗ್ಗೆಸ್ಟ್ ನಂಬರ್ ಯಾವುದು ಹೈಪಾಟಿನಸ್, ಬಿಗ್ಗೆಸ್ಟ್ ನಂಬರ್ ಯಾವುದು ಹೈಪಾಟಿನಸ್. ಸೊ ಈ 3 ಸೈಡ್ಸಲ್ಲಿ ಪ್ರತಿಯೊಂದು ಸೈಡ್ ಆಫ್ ದಿ ಟ್ರಯಾಂಗಲ್ 3 ಸೈಡ್ಸ್ ಆಫ್ ದಿ ಟ್ರಯಾಂಗಲ್ ಆಗುತ್ತೆ. ಸೊ ನಿಮಗೆ ಇದನ್ನು 4, 5 ಮತ್ತು 3ಕ್ಕೆ ನಾನು ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಬಿಗ್ಗರ್ ಸೈಡ್ ಹೈಪಾಟಿನಸ್. ಸೊ 5 ಹೈಪಾಟಿನಸ್ ಆಗುತ್ತೆ. ಈ 3 ಸೈಡ್ಸ್ ಆಫ್ ದಿ ಟ್ರಯಾಂಗಲಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಅಂದರೆ ಪೈಥಾಗರಸ್ ಟ್ರಯಾಂಗಲಲ್ಲಿ ಇದು ಹೈಪಾಟಿನಸ್ ಆಗುತ್ತೆ. ಈ 3 ಸೈಡ್ಸ್ ಬಂತಂದರೆ ಇದರಲ್ಲಿ ಸೈಡ್ ಯಾವುದಾಗುತ್ತೆ 25 ಆಗುತ್ತೆ. ಸೊ ಇಲ್ಲಿ ನೀವು ಇದು 24, 25, 24 ಆಗಿದೆ ಅಂದರೆ ಇದು ನೀವು ಕಣ್ಣು ಮುಚ್ಕೊಂಡು ಬರಿಬೋದು 7 ಅಂತೇಳಿ. ಆಪ್ಷನ್ ನೇರವಾಗೂ ಹಾಕ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇನ್ನೊಂದು ಪ್ರಶ್ನೆ ನೋಡಿ, ಇದನ್ನು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಸ್ವಲ್ಪ ನೋಡ್ಕೊಳ್ಳೋದಕ್ಕೆ ನಿಮಗೆ ಫಿಗರ್ ಕೊಟ್ಟಿದ್ದಾನೆ, ಡಾಟಾ ಕೊಟ್ಟಿದ್ದಾನೆ, ಅಷ್ಟು ಲೆಂತಿ ಡಾಟಾ ಅನಿಸುತ್ತೆ. ಬಟ್ ಕ್ವಶನ್ ಓದಿದ ನಂತರ ಫಿಗರ್ನ ಅನಾಲಿಸಿಸ್ ಮಾಡಿದ್ರೆ ಭಾಳ ಸಿಂಪಲ್. ಇದು ನೋಡೋಣ ಹೇಗೆ ಸಾಲ್ವ್ ಮಾಡ್ತೀವಿ ಅಂತೇಳಿ. ಇನ್ ಫಿಗರ್ ಎಲ್ಲಿ ಕೊಟ್ಟಿರೋ ಫಿಗರಲ್ಲಿ ಆನ್ ಎ ಸರ್ಕಲ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್. ಸೊ ಈ ಸರ್ಕಲಿನ ರೇಡಿಯಸ್ ಎಷ್ಟು ಅಂತ ಹೇಳಿದರೆ 7 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ ಸರ್ಕಲಿನ ರೇಡಿಯಸ್ ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬಿಡಿಸ್ತಿದ್ದೀರಲ್ಲ, ಇದು ಇಲ್ಲಿಂದ ಈ ಪಾಯಿಂಟಿಂದ ಸರ್ಕಮ್ರೆನ್ಸ್ ಆಫ್ ದಿ ಸರ್ಕಲ್ವರೆಗೂ ನೀವೇನಾದರೂ ಲೈನ್ ಡ್ರಾ ಮಾಡಿದ್ರೆ ಅದು ರೇಡಿಯಸ್ ಆಫ್ ದಿ ಸರ್ಕಲೇ ಆಯಿತು. ಸೊ ಇಲ್ಲಿ ನೋಡಿ, ಇಲ್ಲಿಂದನೂ ಇಲ್ಲಿಗೆ ಏನಾಯ್ತು, ಇದು ರೇಡಿಯಸ್ ಆಫ್ ದಿ ಸರ್ಕಲೇ ಆಯಿತು. ಇದೂ ರೇಡಿಯಸ್ಸೇ, ಇದೂ ರೇಡಿಯಸ್ಸೇ. ಓಕೆ. ಸೊ ಆ ರೇಡಿಯಸ್ಸಿನ ಲೆಂತ್ ಎಷ್ಟು ಅಂತ ಹೇಳಿದ್ದಾನೆ 7 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ಇದೆಷ್ಟು 7 ಸೆಂಟಿಮೀಟರ್ ಇದೆ. ಹಾಗಿದ್ದಾಗ ಟ್ಯಾಂಜೆಂಟ್ ಪಿ ಟಿ ಈಸ್ ಡ್ರಾನ್ ಫ್ರಮ್ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿ ಎಲ್ಲಿದೆ, ಇಲ್ಲಿದೆ ಎಕ್ಸ್ಟರ್ನಲ್ ಪಾಯಿಂಟು. ಈ ಪಿ ಇಂದ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತಿದ್ವಿ. ಅದು ಯಾವ ಟ್ಯಾಂಜೆಂಟು, ಪಿ ಟಿ ಅನ್ನೋ ಟ್ಯಾಂಜೆಂಟ್. ಸೊ ಏನಂತ ಹೇಳ್ತಾನೆ, ಟ್ಯಾಂಜೆಂಟ್ ಪಿ ಟಿ ಈಸ್ ಡ್ರಾನ್ ಫ್ರಮ್ ಪಾಯಿಂಟ್ ಪಿ ಸಚ್ ದಟ್ ಪಿ ಟಿ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಸೊ ನಾನು ಏನು ಮಾಡ್ತೀನಿ, ಈ ಪಾಯಿಂಟಿಂದ ಪಿ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತೇನೆ. ಆ ಫಿಗರಲ್ಲಿ ಕೊಟ್ಟಂಥದ್ದು. ಸೊ ಇದು ಏನಾಗಿದೆ, ಪಿ ಟಿ ಅನ್ನೋದು ಟ್ಯಾಂಜೆಂಟ್ನ ಪಿ ಪಾಯಿಂಟಿಂದ ಡ್ರಾ ಮಾಡಿದ್ವಿ. ಇದರ ಲೆಂತ್ ಎಷ್ಟು ಹೇಳಿದ್ದಾನೆ 24 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇದರ ಲೆಂತ್ ಎಷ್ಟು 24 ಸೆಂಟಿಮೀಟರ್. ನೆಕ್ಸ್ಟ್, ಇಫ್ ಓ ಇಸ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಸೊ ಓ ಬಂದು ಸೆಂಟರ್ ಆಫ್ ದಿ ಸರ್ಕಲ್ ಆದರೆ ದೆನ್ ದಿ ಲೆಂತ್ ಆಫ್ ಪಿ ಆರ್ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಇದರ ಲೆಂತ್ ಎಷ್ಟು, ಇದರ ಲೆಂತ್ ಎಷ್ಟು ಅಂತ ಕೇಳ್ತಾ ಇರೋದು. ಸೊ ವೆರಿ ಸಿಂಪಲ್ ಪ್ರಶ್ನೆ, ನೋಡೋದಕ್ಕೆ ನಿಮ್ಗೆ ಆ ಥರ ಕಾಣ್ತಿರ್ಬೇಕಷ್ಟೇ. ನೋಡಿ, ಇವಾಗ ಈ ಪ್ರಶ್ನೆ ಒಳಗಡೆ ನೀವೇನು ಫೈಂಡ್ ಔಟ್ ಮಾಡಬೇಕು, ಪಿ ಟಿನ ಅಂದರೆ ಪಿ ಓನ ಫೈಂಡ್ ಔಟ್ ಮಾಡಬೇಕು. ಲೆಂತ್ ಆಫ್ ಪಿ ಆರ್ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದು ನಮಗೆ ಲೆಂತು, ಇದನ್ನೆಲ್ಲ ಕೇಳಿರೋದವನು ಈ ಲೆಂತ್ನ ಕೇಳಿದ್ದಾನೆ, ಪಿ ಆರ್ ಲೆಂತ್. ಸೊ ಪಿ ಆರ್ ಲೆಂತ್ ಅಂದರೆ ಯಾವುದು, ಇದು. ಈ ಲೆಂತ್ನ ನಾವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸೊ ವೆರಿ ಸಿಂಪಲ್ ಕ್ವಶನ್ ಇದು ಹೇಳಬೇಕಂದ್ರೆ ನೋಡಿ, ಫಸ್ಟು ನಿಮಗೆ ಇದು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಗೊತ್ತಿದೆ, ಇದ್ರ ಲೆಂತ್ ಗೊತ್ತಿದೆ, ಇದರ ಲೆಂತ್ನೂ ಗೊತ್ತಿದೆ. ಸೊ ಸರ್ಕಲಿನ ಸೆಂಟ್ರಿಂದ ಟ್ಯಾಂಜೆಂಟಿಗೆ ಏನು ಲೈನ್ ಡ್ರಾ ಮಾಡ್ತೀವಿ ಅದು ರೇಡಿಯಸ್ಸು. ಸೊ ಆ ರೇಡಿಯಸ್ಸು ಟ್ಯಾಂಜೆಂಟಿಗೆ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಿದ್ದಾಗ ಈ ಸೈಡಿನ ಲೆಂತ್ ಗೊತ್ತಾಯಿತು, ಈ ಸೈಡಿನ ಲೆಂತ್ ಗೊತ್ತಾಯಿತು. ಸೊ ಈ ಟ್ರಯಾಂಗಲಲ್ಲಿ ಯಾವುದದು ಪಿ ಟಿ ಓ ಅನ್ನೋ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇದೇನಾಗಬೇಕು, ಸ್ಲ್ಯಾಂಟ್ ಆಗಿರೋದು ಹೈಪಾಟಿನಸ್ ಆಗಬೇಕು ಅಲ್ವಾ, ಇದು ಹೈಪಾಟಿನಸ್ ಆಗಬೇಕು. ಸೊ ಹೈಪಾಟಿನಸ್ ಲೆಂತ್ನ ಫೈಂಡ್ ಔಟ್ ಮಾಡಿಬಿಟ್ರೆ ನಿಮ್ಗೇನಾಗುತ್ತೆ, ಆಗ ಹೈಪಾಟಿನಸ್ನ ಲೆಂತು ಪ್ಲಸ್ ಈ ರೇಡಿಯಸ್ಸಿನ ಲೆಂತ್ ಎರಡೂ ಆ್ಯಡ್ ಮಾಡಿಬಿಟ್ರೆ ಪಿ ಆರ್ ಲೆಂತ್ ಬಂದುಬಿಡುತ್ತೆ ಅಷ್ಟೇ. ಸೊ ಈಗ ನಾವೇನು ಮಾಡಬೇಕು, ಹೈಪಾಟಿನಸ್ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಈಗಾಗಲೇ ನಿಮಗೆ ಪ್ರೀವಿಯಸ್ ಆಗಿ ಮಾಡಿರೋ ಕ್ವಶನಲ್ಲಿ ನಾನು ಕೆಲವು ಡಾಟಾನ ಹೇಳಿದೆ ನಿಮಗೆ, ಏನದು ಪೈಥಾಗರಸ್ ಟ್ರಿಪ್ಲೆಟ್ಸು, ಅದನ್ನು ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತಾಯಿದ್ದೇನೆ. ಸೊ ಇಲ್ಲಿ ನೋಡಿ, ನನಗೆ ಏನು ಕೊಟ್ಟಿದ್ದಾನೆ, ಈ ಟ್ರಯಾಂಗಲಲ್ಲಿ 2 ಸೈಡ್ಸ್ ನನಗೆ ಗೊತ್ತಿದ್ದಾವೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಒಂದು 7, ಇನ್ನೊಂದು 24. ಸೊ ನಿಮಗೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಬರ್ಸಿದ್ದೆ ನಾನು, ಯಾವುದ್ಯಾವುದು 3, 5, 4 ಅಥವಾ 5, 3, 5, 4, 3, ಇನ್ನೊಂದು 12, 13 ಹಾಗೂ 5, ಇನ್ನೊಂದು ಏನು ಬರ್ಸಿದೆ 25, 24 ಮತ್ತು 7. ಸೊ ಇದರಲ್ಲಿ 3 ಪೈಥಾಗರಸ್ ಟ್ರಿಪ್ಲೆಟ್ಸಲ್ಲಿ ನಮ್ಗೆ ಯಾವ ಸೆಟ್ ಬಂದಿದೆ, ಈ ಸೆಟ್ ಬಂದಿದೆ ನೋಡಿ. ಇಲ್ಲಿ 24 ಇದೆ, 27 ಇದೆ, 24 ಇದೆ, 7 ಇದೆ, 24 ಒಂದು 7, ಇನ್ನೊಂದು ಏನು ಸೈಡ್ ಇರಬೇಕು 25. ಇದೇನಾಗಿರುತ್ತೆ, ಬಿಗ್ಗೆಸ್ಟ್ ಸೈಡ್ ಹೈಪಾಟಿನಸ್ ಆಗಿರಬೇಕು. ಸೊ ಇಲ್ಲಿ ಹೈಪಾಟಿನಸ್ ತಾನೇ ಇರೋದು. ಸೊ ಇದೇನಾಗುತ್ತೆ 25 ಆಗುತ್ತೆ. ಸೊ ನಿಮಗೆ
ಕನ್ಫ್ಯೂಷನ್ ಆಗಬಾರ್ದು. ಮತ್ತೆ ನಿಮ್ಗೆ ಏನಾದರೂ ಹೈಪಾಟಿನಸ್ ಇನ್ ಕೇಸ್ 24 ಇದ್ದಿದ್ರೆ ಇಲ್ಲಿ ನೀವು 24 ಬರೀಬಾರ್ದು, ಯಾಕಂದರೆ ಹೈಪಾಟಿನಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಅದರ್ ಟೂ ಸೈಡ್ಸ್. ಸೊ ನಿಮಗೆ ಯಾವಾಗಲೂ ಹೈಪಾಟಿನಸ್ಸೇ ದೊಡ್ಡದಾಗಿರಬೇಕು. ಇನ್ ಕೇಸ್ ನಿಮ್ಗೆ ಏನಾದರೂ ಡಾಟಾ ಒಳಗಡೆ ಇದು 24 ಕೊಟ್ಟಿದ್ದು ಇಲ್ಲಿ 7 ಕೊಟ್ಟಿದ್ರೆ ನೀವು ಮತ್ತೆ ಪೈಥಾಗರಸ್ ಟ್ರಿಪ್ಲೆಟಲ್ಲಿ 25, 27, 25, 7, 24 ಅಂತ ಹೇಳಿದ್ದಾರೆ ಸರ್, ಸೊ ಇನ್ನೊಂದು ಸೈಡ್ 25 ಇರುತ್ತೆ ಅಂತ ಬರೆದುಬಿಟ್ರೆ ತಪ್ಪಾಗುತ್ತೆ. ಯಾಕಂದರೆ ಹೈಪಾಟಿನಸ್ಸೇ ಯಾವಾಗೂ ದೊಡ್ಡದಾಗಿರಬೇಕು. ಇಲ್ಲಿ ನೀವು ಇನ್ ಕೇಸ್ ಇದನ್ನು ನೀವು ಹಿಂಗೆ ಬರೆದುಬಿಟ್ಟಿದ್ದೀರ ಅಂತ ಇಟ್ಕೊಳ್ಳಿ, ಇದು 24, ಇದು 25, ಇದು 27 ಅಂತ ಬರೆದ್ರೆ ಹೈಪಾಟಿನಸ್ ಏನಾಗಿದೆ 25 ಆಗಿದೆ. ಹೈಪಾಟಿನಸ್ ಯಾವಾಗ ಉಳಿಕೆ ಎರಡು ಸೈಡ್ಗಿಂತ ದೊಡ್ಡದಾಗಿರಬೇಕು, ಬಟ್ ಇಲ್ಲಿ ದೊಡ್ಡದಾಗಿದೆಯಾ? ಆಗಿಲ್ಲ. ಹಾಗಾಗಿ ಇದು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಆಗಲ್ಲ. ನಿಮಗೆ ಯಾವಾಗೂ 24, 25, 7 ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಆಗಬೇಕಂದ್ರೆ ಆ 3ರಲ್ಲಿ 25 ಯಾವಾಗೂ ಹೈಪಾಟಿನಸ್ ಸೈಡ್ ಆಗಿರಬೇಕು. ಸೊ ಆ 3ರಲ್ಲಿ 25 ಹೈಪಾಟಿನಸ್ ಸೈಡ್ ಆಗಿರಬೇಕು. ಸೊ ಇವಾಗ ಈ ಹೈಪಾಟಿನಸ್ಸಿನ ಲೆಂತ್ ಎಷ್ಟಾಯಿತು? 25 ಆಯಿತು. ಇನ್ನು ಈ ರೇಡಿಯಸ್ಸಿನ ಲೆಂತ್ ಎರಡು ಸೇರಿಸ್ಬಿಟ್ರೆ ನನಗೆ PR ಬಂದುಬಿಡುತ್ತೆ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 7. ಸೊ 25 + 7 ಎಷ್ಟಾಯಿತು? 32. ದೇರ್ಫೋರ್ PR ಲೆಂತ್ ಎಷ್ಟಾಗುತ್ತೆ? 25 + 7. ಯಾಕೆ 25 + 7? PO ಮತ್ತು OR ಅಲ್ವಾ, ಅವೆರಡು ಲೆಂತನ್ನ ತಾನೇ ಆ್ಯಡ್ ಮಾಡ್ತಿರೋದಿಲ್ಲಿ. PO + OR ಆಗಿಬಿಟ್ರೆ ನನಗೆ PR ಆಗೋಗುತ್ತೆ. ಹಾಗಾಗಿ PO 25 ಇದೆ, OR 7 ಇದೆ. ಸೊ ಎಷ್ಟಾಯಿತು? 32 ಸೆಂಟಿಮೀಟ್ರ್ ಆಗುತ್ತೆ. ಸೊ ಆಪ್ಷನ್ ಸಿ ಪ್ರಶ್ನೆ ಗೊತ್ತಿಲ್ಲ. ನೀವು ಇದನ್ನು ಹೆಂಗೆ ಮಾಡ್ತಿದ್ರಿ? ಪೈಥಾಗರಸ್ ಟ್ರಿಪ್ಲೆಟ್ ಹಾಕ್ತೀರಾ, ಪೈಥಾಗರಸ್ ಫಾರ್ಮುಲಾ ಹಾಕ್ತೀರಾ, ಅಲ್ಲಿ ಹೈಪಾಟಿನಸ್ ಸ್ಕ್ವೇರ್ ಇಸ್ಕೊಲ್ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಅಲ್ಲಿ ಹಾಕ್ತೀರಾ, ಹೈಪಾಟಿನಸ್ ಫೈಂಡ್ ಔಟ್ ಮಾಡ್ತೀರಾ. ಫೈಂಡ್ ಔಟ್ ಮಾಡಿದ ನಂತರ PR ಏನಂತ ಹಾಕ್ತೀವಿ? PR = PO + OR ಅಂತ ಬರೀತೀವಿ. ಅಲ್ಲಿ PO ಎಷ್ಟಿದೆ ಹೈಪಾಟಿನಸ್ ಫೈಂಡ್ ಔಟ್ ಮಾಡಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, OR ಎಷ್ಟಿರುತ್ತೆ ಅದನ್ನು ಹಾಕ್ತೀರಾ, ಹಾಕ್ಬಿಟ್ಟು ಫೈಂಡ್ ಔಟ್ ಮಾಡ್ತೀರಾ. ಇಷ್ಟೇ. ಈ ಕ್ವಶನ್ಗೆ ಆ್ಯಕ್ಚುಲಿ ಹಿಂಗೆ ಮಾಡಿದ್ರೆ ಬೆಸ್ಟ್, ಯಾಕಂದರೆ ಶಾರ್ಟಾಗಿ ಮುಗ್ದೋಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಇದೂ ಅದೇ ಥರನೇ, ಬಟ್ ಏನಂದರೆ ಸ್ವಲ್ಪ ಫಿಗರ್ ಚೇಂಜ್ ಮಾಡಿದ್ದಾನೆ ಅಷ್ಟೇ. ಫಸ್ಟ್ ಕ್ವಶನ್ನ ನೋಡಿ, ಫಿಗರ್ ಕರೆಕ್ಟಾಗಿ ಕೊಟ್ಟಿದ್ದಾನೆ, ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಇನ್ ಫಿಗರ್ ಯಾವುದೇ ಈ ಫಿಗರಲ್ಲಿ RQ ಎಲ್ಲಿದೆ? RQ 6 ಮತ್ತು Q ಏನಾಗಿದೆ? ಅದು RQ ಈಸ್ ಎ ಟ್ಯಾಂಜೆಂಟ್ ಅಂತ ಹೇಳಿದ್ದಾನೆ. ಸೊ RQ ಟ್ಯಾಂಜೆಂಟ್ ಆಗಿದೆ ಯಾವುದಕ್ಕೆ? ಈ ಸರ್ಕಲ್ಗೆ. ಎಲ್ಲಿ? Q ಹತ್ರ. ಸೊ RQ ಈಸ್ ಎ ಟ್ಯಾಂಜೆಂಟ್ ಟು ದಿ ಸರ್ಕಲ್ ಅಟ್ ಪಾಯಿಂಟ್ Q ಟು ದಿ ಸರ್ಕಲ್ ವಿತ್ ಸೆಂಟರ್ O. ಸೊ ಸರ್ಕಲಿನ ಸೆಂಟರ್ O ಅಂತ ಹೇಳಿದ್ದಾನೆ. ಸೊ RQ ಈಸ್ ಎ ಟ್ಯಾಂಜೆಂಟ್ ಟು ದಿ ಸರ್ಕಲ್ ವಿತ್ ಸೆಂಟರ್ O ಇಫ್ SQ = 6. SQ ಎಲ್ಲಿದೆ? S ಮತ್ತು Q ಇಲ್ಲಿದೆ. ಹಾಗಾಗಿ SQ ಲೆಂತ್ ಎಷ್ಟು ಅಂತ ಹೇಳಿದ್ದಾನೆ? SQ ಲೆಂತ್ 6 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಅಂದರೆ ಈ ಲೆಂತ್ 6 ಸೆಂಟಿಮೀಟರ್ SQ ಲೆಂತ್. QR ಬಂದು 4 ಸೆಂಟಿಮೀಟರ್. QR ಯಾವುದು? ಟ್ಯಾಂಜೆಂಟ್ ಟು ದಿ ಸರ್ಕಲ್ ಆಗಿದೆಯಲ್ಲ ಇದು. ಇದರ ಲೆಂತ್ ಎಷ್ಟು ಅಂತ ಹೇಳಿದ್ದಾನೆ? 4 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಹಾಗಿದ್ದಾಗ OR ಲೆಂತ್ ಫೈಂಡ್ ಔಟ್ ಮಾಡಬೇಕು. OR ಲೆಂತ್ ಯಾವುದು? ಇದು. ಈ OR ಲೆಂತನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಂದರೆ ಫಿಗರಲ್ಲಿ ನೋಡಿ, ನಿಮಗೆ ಕೊಟ್ಟಿರೋದು ಇಷ್ಟು ಡಾಟಾ ಕೊಟ್ಟಿದ್ದಾನೆ, ಈ ಫಿಗರಿಂದ ನಾನು ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರ ಅಂದರೆ, ಈಗ ನೋಡಿ ಇದು ಸರ್ಕಲಲ್ಲಿ ನಿಮಗೆ ರೇಡಿಯಸ್ ಅಂದರೆ ಇದು R ಆಗುತ್ತೆ. ಡಯಾಮೀಟರ್ ಅಂದರೆ ಏನಾಗುತ್ತೆ? ಎಂಡ್ ಟು ದಿ ಎಂಡ್ ಅಂದರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ ನಮಗೇನು ಲೈನ್ ಫಾರ್ಮ್ ಆಗುತ್ತೆ? ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ, ಇದೊಂದು ಪಾಯಿಂಟ್, ಅವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ಮೇಲೆ ನನಗೇನು ಲೈನ್ ಫಾರ್ಮ್ ಆಗುತ್ತೆ? ಅದು ನನಗೇನಾಗುತ್ತೆ? ರೇಡಿಯಸ್ ಆಫ್ ದಿ ಇದು ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೋಬೇಕು. ಡಯಾಮೀಟರ್ ಆಫ್ ದಿ ಸರ್ಕಲ್ ಇನ್ನೊಂದು ಯಾವಾಗ ಆಗುತ್ತೆ? ಆ 2 ಪಾಯಿಂಟ್ ಏನು ಜಾಯಿನ್ ಮಾಡ್ತಾರಲ್ಲ, ಫಾರ್ಮ್ ಆಗೋ ಲೈನು ಸೆಂಟರ್ ಆಫ್ ದಿ ಸರ್ಕಲ್ ಮುಖಾಂತರನೇ ಪಾಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ತೊಗೊಂಡ್ರೆ ಆ 2 ಪಾಯಿಂಟ್ಸ್ನ ಜಾಯಿನ್ ಮಾಡುವಾಗ ಆ ಲೈನ್ ಏನಾಗಬೇಕು? ಸೆಂಟರ್ ಆಫ್ ದಿ ಸರ್ಕಲ್ ಮೂಲಕನೇ ಪಾಸ್ ಆಗಬೇಕು. ಆವಾಗೇ ಇದನ್ನು ಡಯಾಮೀಟರ್ ಅಂತ ಕರಿತೀವಿ. ಇಲ್ಲಾಂದರೆ ನೀವು ಹಿಂಗೂ ಅಂದ್ಕೊಂಬಿಡ್ಬೋದು, ಇದೊಂದು ಪಾಯಿಂಟು ಲೈನ್ ಡ್ರಾ ಮಾಡಿದೆ, ಅವೆರಡು ಪಾಯಿಂಟ್ಸ್ನ ಜಾಯಿನ್ ಮಾಡಿ ಲೈನ್ ಫಾರ್ಮ್ ಮಾಡಿದೆ, ಇದು ಡಯಾಮೀಟರ್ ಆಫ್ ದಿ ಸರ್ಕಲ್. ತಪ್ಪದು. ಸೊ ಯಾವಾಗೂ ಡಯಾಮೀಟರ್ ಆಫ್ ದಿ ಸರ್ಕಲ್ ಎಲ್ಲಿಂದ ಪಾಸ್ ಆಗುತ್ತೆ? ಸೆಂಟರ್ ಆಫ್ ದಿ ಸರ್ಕಲಿಂದನೇ ಪಾಸ್ ಆಗುತ್ತೆ. ಡಯಾಮೀಟರ್ ಹೆಂಗೆ ಫಾರ್ಮ್ ಆಗುತ್ತೆ? ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ ನಮಗೇನು ಲೈನ್ ಫಾರ್ಮ್ ಆಗುತ್ತೆ? ಆ ಲೈನು ಸೆಂಟರ್ ಆಫ್ ದಿ ಸರ್ಕಲ್ ಮೂಲಕ ಪಾಸ್ ಆಗಬೇಕು. ಅಂಥ ಲೈನ್ನ ನಾವು ಡಯಾಮೀಟರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಇದೇನಾಗುತ್ತೆ ಅಂದರೆ ಕಾರ್ಡ್ ಆಗುತ್ತೆ. ಓಕೆ. ಸೊ ಸರ್ಕಲಿನ ಬಿಗ್ಗೆಸ್ಟ್ ಕಾರ್ಡ್ ಯಾವುದನ್ನು ಕರಿತೀವಿ? ಡಯಾಮೀಟರ್ ಆಫ್ ದಿ ಸರ್ಕಲ್ನೇ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಸೊ ಈಗ ನಾನು ಯಾಕೆ ಇದನ್ನು ಹೇಳೋಕ್ಕೋದೆ ಅಂತಂದರೆ ನೋಡಿ, ಸೊ ಡಯಾಮೀಟರ್ ಅಂದರೆ ಏನಾಗಬೇಕು? ಡಯಾಮೀಟರ್ = ಫಾರ್ಮ್ ಏನಾಗುತ್ತೆ? 2R ಅಲ್ವಾ. ರೇಡಿಯಸ್ ಅಂದರೆ ಏನಾಗಬೇಕು? ಡಯಾಮೀಟ್ರಲ್ಲಿ ಅರ್ಧ. ಸೊ ಇದು ನನಗೆ ನೋಡಿ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ ಇದ್ದಾವೆ. ಆ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ತಿದ್ದೀನಿ. ಒಂದು ಲೈನ್ ಫಾರ್ಮ್ ಆಗುತ್ತೆ. ಆ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದಾಗ ಒಂದು ಲೈನ್ ಫಾರ್ಮ್ ಆಗ್ತಿದೆ. ಆ ಲೈನ್ ಹೆಂಗೆ ಪಾಸ್ ಆಗ್ತಿದೆ ನೋಡಿ? ಸೆಂಟರ್ ಆಫ್ ದಿ ಸರ್ಕಲ್ ಮೂಲಕ ಪಾಸ್ ಆಗ್ತಿದೆ. ಸೊ ಈ QS ಅನ್ನೋದು ಲೈನ್ ಏನಾಗಬೇಕು? ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗಬೇಕು. ಸೊ ಇಲ್ಲಿಂದ ಬೈ ಡಾಟಾ ಪ್ರಕಾರ ಏನು ಕೊಟ್ಟಿದ್ದಾನೆ? ಬೈ ಡಾಟಾ ಅಂದರೆ ಡಯಾಮೀಟ್ರ್ ಯಾವುದಾದ್ರು ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗಿದೆ? SQ ಅಲ್ವಾ. SQ ಎಷ್ಟಾಗಿದೆ? 6 ಸೆಂಟಿಮೀಟರ್. ಸೊ ಇದೇನಿದು? ಡಯಾಮೀಟರ್ ಆಫ್ ದಿ ಸರ್ಕಲ್. ಡಯಾ ಅಂದ್ರೇನು? 2 ಟೈಮ್ಸ್ ರೇಡಿಯಸ್ ಅಂತ ಹೇಳಿದೆ. ಸೊ ಇಲ್ಲಿಂದ ನನಗೆ ಡಯಾ ಎಷ್ಟು ಕೊಟ್ಟಿದ್ದಾನೆ? 6, 2R ಆಯಿತು.
ರೇಡಿಯಸ್ ಎಷ್ಟಾಯ್ತು ಆಗಿದ್ದಾಗ 6/2 ಅಂದರೆ 3 ಸೆಂಟಿಮೀಟರು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಆಯಿತು. ಕ್ಲಿಯರಾ? ಡಯಾಮೀಟ್ರಲ್ಲಿ ಅರ್ಧನೇ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಡಯಾಮೀಟ್ರು SQ ಆದಾಗ ಅದರಲ್ಲಿ ಅರ್ಧ ಎಷ್ಟು 3 ಸೆಂಟಿಮೀಟರ್ ಅಂತ ಬರಿಬೋದು. ಇದು 3 ಸೆಂಟಿಮೀಟರು, ಇದು 3 ಸೆಂಟಿಮೀಟರ್. ಯಾಕೆ ಇದನ್ನು ಹಂಗೆ ಬರದೆ? ಇಲ್ಲಿ ನೋಡಿ, ಇದು ರೇಡಿಯಸ್ ಆಫ್ ದಿ ಸರ್ಕಲ್. ಸೆಂಟರ್ ಆಫ್ ದಿ ಸರ್ಕಲಿಂದ ಸರ್ಕಮ್ಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಏನು ಲೈನ್ ಡ್ರಾ ಮಾಡ್ತೀರಾ ಅದು ರೇಡಿಯಸ್ ಆಫ್ ದಿ ಸರ್ಕಲ್ ಆಗುತ್ತೆ. ಸೊ ಇದು ರೇಡಿಯಸ್ ಆಫ್ ದಿ ಸರ್ಕಲ್ ಆಯಿತು, ಇದನ್ನು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಆಯಿತು. ಹಾಗಿದ್ದಾಗ ಈಗ ಇದನ್ನು ನಾನು ಯಾಕೆ ಬರ್ಕೊಂಡೆ ಅಂದರೆ, ಈಗ ನೋಡಿ ಟ್ರಯಾಂಗಲ್ ಇದು OQR ಏನಾಗಿರ್ಬೇಕು ನಿಮಗೆ? ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಏನಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲು? ಅಲ್ಲಿ ಟ್ಯಾಂಜೆಂಟ್ ಯಾವುದಾಗಿದೆ? QR ಅನ್ನೋದು ಒಂದು ಟ್ಯಾಂಜೆಂಟ್ ಆಗಿದೆ. ಈ QR ಅನ್ನೋ ಟ್ಯಾಂಜೆಂಟ್ಗೆ ನೀವು ರೇಡಿಯಸ್ನ ಮಾಡಿದ್ರೆ ಅವಾಗ ರೇಡಿಯಸ್ಸು ಟ್ಯಾಂಜೆಂಟ್ ಏನಾಗಿರುತ್ತೆ? ಎರಡು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ಇದು ಏನು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತೇಳಿ ನಾನು ಥಿಯರಮಲ್ಲಿ ಹೇಳಿದೆ ನಾನು. ಸೊ ಹಾಗಾಗಿ ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ, ಅಥವಾ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಹೇಳ್ತೀವಿ. ಸೊ ಇವಾಗ ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಯಾಕಿದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್? ಅದರ ಆ್ಯಂಗಲ್ 90 ಡಿಗ್ರಿ ಇದೆ ನೋಡಿ, ಹಾಗಾಗಿ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಆಯಿತು. ಸೊ ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಸ್ಲ್ಯಾಂಟ್ ಆಗಿರೋದು ಏನಂತ ಹೇಳ್ತೀವಿ? ಹೈಪಾಟಿನಸ್ ಅಂತ ಕರಿತೀವಿ ಅಂತ ನಿಮಗೆ ಪ್ರೀವಿಯಸ್ ಆಗಿ ಹೇಳಿದೆ. ಇದು ಹೈಪಾಟಿನಸ್ ಅಂತ ತೊಗೊಂಡ್ರೆ ನಿಮಗೆ ಇದು ಮತ್ತು ಇದು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಅಪೋಸಿಟ್, ಇನ್ನೊಂದನ್ನು ಅಡ್ಜಸೆಂಟ್ ಅಂತ ತೊಗೊಳ್ಳಿ. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಇದನ್ನು ನಾನು ಅಪೋಸಿಟ್ ಅಂತ ತೊಗೊಳ್ತೀನಿ, ಇದನ್ನು ನಾನು ಅಡ್ಜಸೆಂಟ್ ಸೈಡ್ ಅಂತ ತೊಗೊಳ್ತೀನಿ. ವೆರಿ ಸಿಂಪಲ್ ಆಯ್ತಿನ ಪ್ರಶ್ನೆ. ಸೊ ನಮಗೆ ಇದರ ಲೆಂತ್ ಗೊತ್ತಿದೆನಾ? ಇದರ ಲೆಂತ್ ಎಷ್ಟಿದೆ ಅಂತ ಇದೆ? 3 ಸೆಂಟಿಮೀಟರ್. ಇಲ್ಲಿ ಬರೆದಿದ್ದು ನೋಡಿ, ರೇಡಿಯಸ್ ಆಫ್ ದಿ ಸರ್ಕಲ್ ತಾನೇ ಇದು, ಸೆಂಟರ್ ಆಫ್ ದಿ ಸರ್ಕಲಿಂದ ಇಲ್ಲಿಗೆ ರೇಡಿಯಸ್ ಫೈಂಡ್ ಔಟ್ ಮಾಡಿದ್ವಿ 3 ಸೆಂಟಿಮೀಟರ್ ಅಂತೇಳಿ. ಸೊ ಇದು 3 ಸೆಂಟಿಮೀಟರ್ ಇದೆ. ಇದೆಷ್ಟಿದೆ ಡಾಟಾ ಪ್ರಕಾರ? 4 ಸೆಂಟಿಮೀಟರ್ ಇದೆ. ನಾನು ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೇನು ಮಾಡೋಣ ಈಗ? ಪೈಥಾಗರಸ್ ಟ್ರಿಪ್ಲೆಟ್ಸ್ ಹಾಕ್ರಿ ಅಷ್ಟೇ. ಯಾಕೆ ಪೈಥಾಗರಸ್ ಟ್ರಿಪ್ಲೆಟ್ಸು? 4 ಇದೆ, 3 ಇದೆ. ನಾನು ನಿಮಗೆ ಪೈಥಾಗರಸ್ ಟ್ರಿಪ್ಲೆಟ್ಸ್ ಹೇಳಿದ್ದೆ. ಯಾವುದ್ಯಾವುದು? ಒಂದು 5, ಒಂದು 4, ಒಂದು 3. ಇನ್ನೊಂದು ಯಾವ್ದು ಹೇಳಿದ್ದೆ? 13, 12 ಮತ್ತು 5. ಇನ್ನೊಂದು ಯಾವ್ದು ಬರೆದಿದ್ವಿ? 25, 24 ಮತ್ತು 5, 24, 27. ಈ 3 ಪೈಥಾಗರಸ್ ಟ್ರಿಪ್ಲೆಟ್ ಪ್ರೀವಿಯಸ್ಸಿಂದ ಸಾಲ್ವ್ ಮಾಡ್ತದೆ. ಸೊ ಇದರಲ್ಲಿ ನನಗೀಗ ಬಂದಿರೋ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಯಾವುದಾಗುತ್ತೆ ನೋಡಿ? 4 ಇದೆ, 3 ಇದೆ. ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ 2 ಸೈಡ್ಸ್ ನಮಗೆ ಗೊತ್ತಿದೆ. ಯಾವುದದು? ಒಂದು ಈ ಸೈಡ್ ಒಂದು, ಈ ಸೈಡ್ ಒಂದು. ಸೊ ಯಾವ್ಯಾವುದು? ಒಂದು 4, ಒಂದು 3. 4, 3 ಇರುವಂಥ ಸೈಡ್ ಇದೆನಾ? ಸೊ ಹಾಗಿದ್ದಾಗ ಇದೇ ನನ್ನ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಆಗಬೇಕಾ? ಆಗುತ್ತಾ? ಆಗುತ್ತೆ. ಹೆಂಗೆ? ಹೈಪಾಟಿನಸ್ ಯಾವಾಗೂ ಬಿಗ್ಗರ್ ಆಗಿರಬೇಕು. ಯಾವುದಾಗಿದೆ ಇಲ್ಲಿ? 5. ಸೊ ಇದು ಹೈಪಾಟಿನಸ್ ಆಗೋಗುತ್ತೆ. ಸೊ 4, 3, 4, 5. ಇದು 3, ಇದು 4 ಇದ್ದರೆ ಇನ್ನೊಂದು ಸೈಡು 5 ಆಗಿರುತ್ತೆ. ಯಾಕೆ? ಈ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಇದ್ದ ಆ 5 ಏನಾಗಿರಬೇಕು? ಅದು ಹೈಪಾಟಿನಸ್ ಸೈಡೇ ಆಗಿರಬೇಕು. ಸೊ ಹೈಪಾಟಿನಸ್ ಸೈಡೇ ಆಗಿದೆ ಇಲ್ಲಿ 5. ಸೊ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟಿಂದ ಇವಾಗ ನನಗೆ ಕ್ಲಿಯರ್ ಆಯಿತು. ಸೊ ಇಲ್ಲಿಂದ OR ಲೆಂತ್ ಎಷ್ಟಂತಾಯಿತು? 5 ಸೆಂಟಿಮೀಟರ್ ಅಂತ ಆಯಿತು. OR ಎಷ್ಟಾಯಿತು? 5 ಸೆಂಟಿಮೀಟರ್. ಇಷ್ಟೇ ನೋಡಿ. ಸೊ ನೀವು ಪೈಥಾಗರಸ್ ಫಾರ್ಮುಲಾ ಹಾಕಿ ಮಾಡಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಇನ್ ಕೇಸ್ ನಿಮಗೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಗೊತ್ತಿಲ್ಲ ಅಂದರೆ ಪೈಥಾಗರಸ್ ಫಾರ್ಮುಲಾ ಹಾಕ್ಬಿಟ್ಟು ನೀವು ಮಾಡ್ಬೋದು. ಸೊ ಈ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ನಿಮಗೆ 2 ಸೈಡ್ ಬರುತ್ತೆ, 2 ಸೈಡ್ ಗೊತ್ತಾಗಿರುತ್ತೆ ನಿಮಗೆ, ಇದು 13, ಇದೊಂದು 12 ಅಂತ ಗೊತ್ತಾದರೆ ಕಣ್ಣು ಮುಚ್ಕೊಂಡು ಬರೆದುಬಿಟ್ರೆ ಇದು 7. ಯಾಕಂದರೆ ನನಗೆ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ಇದೆ, 13, 12 ಮತ್ತು 7 ಇರುವಂಥ ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ ನನಗೆ ಗೊತ್ತಿದೆ. ಅದರಲ್ಲಿ ನನಗೆ ಇನ್ನೊಂದು ಏನು ಗೊತ್ತಿದೆ? 13 ಯಾವಾಗೂ ಹೈಪಾಟಿನಸ್ ಸೈಡೇ ಆಗಿರಬೇಕಂತಲೂ ಗೊತ್ತಿದೆ. ಸೊ ಇಲ್ಲಿ 13 ಹೈಪಾಟಿನಸ್ ಸೈಡ್ ಇದೆ ನೋಡಿ, ಹೈಪಾಟಿನಸ್ ಸೈಡ್ ತಾನೆ. ಅದೇ ರೀತಿಯಲ್ಲಿ ಇನ್ನೊಂದು ಇದು ನೋಡಿ, ಇನ್ ಕೇಸ್ ನನಗೇನಾದರೂ ಇದು 13, ಇದು 7 ಆಗಿತ್ತು ಅಂದರೆ ಇದು ಮತ್ತೆ 12 ಅಂತ ಬರೆದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಹೈಪಾಟಿನಸ್ ಯಾವಾಗೂ ಬಿಗ್ಗರ್ ಆಗಿರಬೇಕು. ಹಾಗಿದ್ದಾಗ ನೀವು ಇಂಥ ಕೇಸಿಗೆ ಏನು ಮಾಡಬೇಕು? ಪೈಥಾಗರಸ್ ಫಾರ್ಮುಲಾ ಹಾಕ್ಬಿಟ್ಟು ಈ ಸೈಡ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಇದನ್ನು ನೀವು 12 ಅಂತ ಬರೆದು ತಪ್ಪು ಮಾಡಬಾರ್ದು. ಸರ್ ನನಗೆ 12, 13, 7 ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟು, ಈ ಸೈಡ್ ನನಗೆ 12 ಬಂದುಬಿಡುತ್ತೆ ಅಂತಂದರೆ ಕ್ರಾಸ್ ಚೆಕ್ ಮಾಡಬೇಕು ಥಿಯರಿ ಪ್ರಕಾರ. ಏನಂತ ಹೇಳಿರ್ತೀವಿ ಥಿಯರಿಯಲ್ಲಿ? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡುವಾಗ ಆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಹೈಪಾಟಿನಸ್ಸೇ ಉಳಿಕಿರೋ 2 ಸೈಡಿಗಿಂತ ದೊಡ್ಡದಾಗಿರಬೇಕು. ಸೊ ನಿಮಗೆ ಇದು 13, ಇದು 7 ಆಗಿದ್ದರೆ ಇದೇನಾಗಿರಬೇಕು? ಈ 2 ಸೈಡಿಗಿಂತ ದೊಡ್ಡದಿರಲೇಬೇಕು. ನಿಮ್ಗೆ 12 ಅಂತ ಬರೆದುಬಿಟ್ರೆ 2 ಸೈಡಿಗಿಂತ ಚಿಕ್ಕದಾಗಿಬಿಡುತ್ತೆ. ಹಾಗಾಗಿ 12 ಇಲ್ಲಿ ಹೈಪಾಟಿನಸ್ ಸೈಡ್ ಆಗಲ್ಲ. ಅಂಥ ಕೇಸಲ್ಲಿ ನಾವೇನು ಮಾಡ್ತೀವಿ? ಇವೆರಡಕ್ಕೆ ಪೈಥಾಗರಸ್ ಫಾರ್ಮುಲಾ ಹಾಕ್ತೀವಿ, ಆ 3ನೇ ಸೈಡ್ನ ಫೈಂಡ್ ಔಟ್ ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಹಿಂಗೆ ಬಂದಿತ್ತು ಅಂತಂದರೆ ಇದು 7, ಇದು 12 ಬಂತಂದರೆ ಇದು 13 ಅಂತ ಬರಿಬೋದು. ಇನ್ ಕೇಸ್ ಇದು ಹಿಂಗೆ ಬಂದಿತ್ತು 13, 7 ಅಂತಂದರೆ ಇದನ್ನು 12 ಅಂತ ಬರಿಬೋದು. ಯಾಕಂದರೆ ಹೈಪಾಟಿನಸ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ ದಿ ಅದರ್ 2 ಸೈಡ್ಸ್. ಇನ್ನೊಂದು ಈ ರೀತಿಯಲ್ಲೂ ಬಂದಿತ್ತು ಅಂದರೆ ಹಿಂಗೂ ಬರಿಬೋದು. 12, 13 ಅಂದರೆ ಇದನ್ನು 7 ಅಂತ ಬರಿಬೋದು. ಓಕೆ, ಇಷ್ಟೇ ನೋಡಿ. ಸೊ ನಿಮಗೆ ಈ ನ್ಯೂಮರಿಕಲ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನ್ಯೂಮರಿಕಲ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಇದು ನನಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ವೆರಿ ವೆರಿ ಇಂಪಾರ್ಟೆಂಟು. ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಮಾಡೋಂಥ ಪ್ರಶ್ನೆ ಇದು. ಫಸ್ಟು ಡಾಟಾ ಓದ್ಕೊಂಡು ಕ್ವಶನ್ ಹಾಕ್ಕೊಳ್ಬೇಕು, ಇದು ಫಿಗರ್ನ ಫ್ರೇಮ್ ಮಾಡ್ಕೊಳ್ಬೇಕಾಗುತ್ತೆ. ಸೊ at one end A of a diameter AB of a circle of radius 5 centimeter. ಸೊ ಇಲ್ಲಿ ಏನು ಹೇಳ್ತಾನೆ? ಡಯಾಮೀಟರ್ ಬಗ್ಗೆ ಹೇಳ್ತಾನೆ, ಸರ್ಕಲಿಂದು ಡಯಾಮೀಟರ್ ಬಗ್ಗೆ. ಅದು ಏನು? ಇವಾಗ ನಿಮಗೆ ಡಯಾಮೀಟರ್ ಅಂತ ಡಯಾಮೀಟರ್ ಅಂದರೆ ಏನಂತ ಹೇಳಿದೆ? ಸರ್ಕಲ್ ಒಳಗಡೆ ಸರ್ಕಲ್ನ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡಿಕೊಂಡು ಫಾರ್ಮ್ ಮಾಡುವಂಥ ಲೈನು,
ಆ ಲೈನ್ ಹೆಂಗಾಗಿರಬೇಕು, ಸೆಂಟರ್ ಆಫ್ ದಿ ಸರ್ಕಲ್ ಮೂಲಕ ಪಾಸ್ ಆಗಿರಬೇಕು. ಅಂಥ ಲೈನ್ನ ನಾವು ಡಯಾಮೀಟರ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಆ ಡಯಾಮೀಟರ್ ಬಗ್ಗೆ ಏನಂತ ಹೇಳಿದ್ದೇನೆ, ಡಯಾಮೀಟರ್ ಎ ಬಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಸೊ ಆ ಸರ್ಕಲಿನ ರೇಡಿಯಸ್ ಏನಾಗಿದೆ, 5 ಸೆಂಟಿಮೀಟರ್ ಆಗಿದೆ. ಹಾಗೂ ಡಯಾಮೀಟರ್ ಏನಾಗಿದೆ, ಎ ಬಿ ಅನ್ನೋದಾಗಿದೆ. ಅದರಲ್ಲಿ ಒಂದು ಎಂಡ್ ಪಾಯಿಂಟಿನ ಎ ಬಗ್ಗೆ ಹೇಳ್ತಾನೆ. ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್ ಎ ಬಿ ಆಫ್ ಎ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಟ್ಯಾಂಜೆಂಟ್ ಎಕ್ಸ್ ಎ ವೈ ಈಸ್ ಡ್ರಾನ್ ಟು ದಿ ಸರ್ಕಲ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು. ಫಸ್ಟ್ ಸೆಂಟೆನ್ಸು. ಫಸ್ಟು ನಾನು ಸರ್ಕಲ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ಸರ್ಕಲು. ಸರ್ಕಲಿನ ಸೆಂಟ್ರ್ ಬಗ್ಗೆನೂ ಹೇಳಿದ್ದಾನೆ. ಸರ್ಕಲಿನ ಸೆಂಟ್ರು ಓ ಅಂತ ತೊಗೊಂಡ್ರೆ ಡಯಾಮೀಟ್ರು ಎ ಬಿ ಅಂತ ಹೇಳಿದಾರಲ್ವ ನೋಡಿ. ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್ ಎ ಬಿ, ಆ ಎ ಬಿ ಅನ್ನೋ ಡಯಾಮೀಟ್ರ್ನ ಒಂದೆಂಡ್ ಎ ಏನಾಗಿದೆ, ಆ ಒಂದೆಂಡ್ ಅಂದರೆ ಎ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ನ ಡ್ರಾ ಮಾಡ್ತಿದ್ದಾರೆ. ಅದು ಟ್ಯಾಂಜೆಂಟ್ ಯಾವುದದು, ಎಕ್ಸ್ ಎ ವೈ ಅನ್ನೋದು. ಸೊ ಇದನ್ನು ನೋಡಿ, ಇದು ಸರ್ಕಲಿನ ಸೆಂಟ್ರ್ ಆದರೆ ಈ ಸರ್ಕಲಿನ ಸೆಂಟ್ರು ಇದಕ್ಕೆ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಏನದು, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲಿರೋಂಥ 2 ಪಾಯಿಂಟ್ಸಾ. ಸೊ ಆ 2 ಪಾಯಿಂಟ್ಸ್ನ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ. ಸರ್ಕಲಿನ ಸೆಂಟ್ರ್ ಮೂಲಕ ಪಾಸ್ ಮಾಡಿ ಆಗೇನಾಗುತ್ತಾ ಲೈನು, ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗುತ್ತೆ. ಸೊ ಈ ಡಯಾಮೀಟರ್ ಏನಂತ ಹೇಳಿದ್ದಾನೆ, ಎ ಬಿ ಅನ್ನೋದು ಡಯಾಮೀಟರ್ ಆಗಿದೆ ಅಂತ ಹೇಳಿದ್ದಾನೆ ನೋಡಿ. ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್ ಎ ಬಿ ಆಫ್ ಎ ಸರ್ಕಲ್. ಸೊ ನಾನು ಏನು ಮಾಡ್ತೀನಿ, ಇದನ್ನು ಅಲ್ಲಿ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಬರೆದಿರೋ ಕಾರಣದ ಇದು ಬಿ, ಇದು ಎ ಅಂತ ತೊಗೊಳ್ತೀನಿ. ಸೊ ಎ ಬಿ ಅನ್ನೋದು ಡಯಾಮೀಟ್ರು. ಸೊ ಒಂದೆಂಡ್, ಆ ಡಯಾಮೀಟ್ರನ್ನ ಒಂದೆಂಡ್, ಅದು ಯಾವ ಎಂಡು, ಎ ಎಂಡೇ ಅಂತ ಹೇಳಿದ್ದಾನೆ. ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್, ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್ ಎ ಬಿ ಆಫ್ ಸರ್ಕಲ್ ಆಫ್ ರೇಡಿಯಸ್ಸು 5 ಸೆಂಟಿಮೀಟರ್. ಸೊ ಇದು 5 ಸೆಂಟಿಮೀಟರು, ಇದು 5 ಸೆಂಟಿಮೀಟರ್ ಅಂತ ಆಯಿತಾ, ಯಾಕೆಂದರೆ ರೇಡಿಯಸ್ ಆಫ್ ದಿ ಸರ್ಕಲ್ 5 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಏನಂತ ಹೇಳಿದ್ದಾನೆ, ಟ್ಯಾಂಜೆಂಟ್ ಎಕ್ಸ್ ಎ ವೈ ಈಸ್ ಡ್ರಾನ್. ಟ್ಯಾಂಜೆಂಟ್ ಎಕ್ಸ್ ಎ ವೈ ಈಸ್ ಡ್ರಾನ್ ಟು ದಿ ಸರ್ಕಲ್. ಸೊ ನೋಡಿ, ಎ ಮುಖಾಂತರ ನಿಮಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡ್ತಾನೆ. ಆದರೆ ಇಲ್ಲಿ ಹೇಳ್ತಿರೋದು ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್, ಅಟ್ ಒನ್ ಎಂಡ್ ಎ ಆಫ್ ಎ ಡಯಾಮೀಟರ್ ಎ ಬಿ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಆಫ್ ಎ ಸರ್ಕಲ್ ಎ ಟ್ಯಾಂಜೆಂಟ್ ಈಸ್ ಡ್ರಾನ್. ಟ್ಯಾಂಜೆಂಟ್ ಯಾವುದದು, ಎಕ್ಸ್ ಎ ವೈ ಈಸ್ ಡ್ರಾನ್. ನೋಡಿ ಹಿಂಗೆ, ಇಲ್ಲಿ ನಾನು ಎಕ್ಸ್, ಇದು ವೈ ಅಂತ ತೊಗೊಂಡ್ರೆ ಎಕ್ಸ್ ಎ ಆ್ಯಂಡ್ ವೈ, ಎಕ್ಸ್ ಎ ವೈ, ಎ ಟ್ಯಾಂಜೆಂಟ್ ಇಸ್ ಡ್ರಾನ್. ಇದೇನಾಗಿದೆ, ಟ್ಯಾಂಜೆಂಟ್ ಆಗಿದೆ. ಎಲ್ಲಾಗಿದೆ ಟ್ಯಾಂಜೆಂಟು, ಎ ಪಾಯಿಂಟ್ ಹತ್ರ ಟ್ಯಾಂಜೆಂಟ್ ಆಗಿದೆ. ಸೊ ಯಾವಾಗೂ ಒಂದು ಲೈನು ಸರ್ಕಲ್ಗೆ ಒಂದು ಪಾಯಿಂಟ್ ಹತ್ರ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಒಂದು ಪಾಯಿಂಟ್ ಹತ್ರ ಆ ಲೈನ್ ಟಚ್ ಆಗಿದ್ರೆ ಆ ಲೈನ್ನ ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಯಿತು, ಎಕ್ಸ್ ವೈ, ಎಕ್ಸ್ ಎ ವೈ ಅನ್ನೋದು ಟ್ಯಾಂಜೆಂಟ್ ಆಯಿತು ಈ ಸರ್ಕಲ್ಗೆ. ಯಾವ ಪಾಯಿಂಟ್ ಹತ್ರ, ಎ ಪಾಯಿಂಟ್ ಹತ್ರ. ಈಗ ದ ಲೆಂತ್ ಆಫ್ ದಿ ಕಾರ್ಡ್, ಇಲ್ಲಿ ಕಾರ್ಡ್ ಬಗ್ಗೆ ಹೇಳ್ತಾನೆ. ಕಾರ್ಡ್ ಅಂದರೆ ಏನಂತ ಹೇಳಿದೆ, ಆ ಕಾರ್ಡ್ ಯಾವಾಗೂ ಸರ್ಕಲಿನ ಸೆಂಟ್ರ್ ಮೂಲಕ ಪಾಸ್ ಆಗಲ್ಲ, ಬಟ್ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಇರೋಂಥ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ತೀವಿ. ಆಗ ಏನು ಲೈನ್ ಫಾರ್ಮ್ ಆಗುತ್ತಲ್ಲ ಅದನ್ನು ಕಾರ್ಡ್ ಅಂತ ಕರಿತೀವಿ. ಇದು ಕಾರ್ಡೇ, ಇದನ್ನು ಕಾರ್ಡೇ, ಬಟ್ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಯಾವುದು, ಡಯಾಮೀಟರ್. ಇದನ್ನು ನಾವು ಪ್ರಾಪರಾಗಿ ಹೇಳಬೇಕಂದ್ರೆ ಡಯಾಮೀಟರ್ ಅಂತ ಕರಿತೀವಿ. ಆದರೆ 2 ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ತಿರೋ ಕಾರಣದ ಅದನ್ನು ಒಂದು ಕಾರ್ಡೇ ಆಗುತ್ತೆ. ಹಾಗಾಗಿನೇ ಇದನ್ನು ನಾವು ಡಯಾಮೀಟರ್ನ ಏನಂತ ಕರಿತೀವಿ, ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಯಾವುದು, ಡಯಾಮೀಟರ್ ಅಂತ ಕರಿತೀವಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಾರ್ಡ್ ಅಂದರೆ ಡಯಾಮೀಟರ್ ಬಿಟ್ಟು ಇನ್ನು ಯಾವುದೇ ಲೈನು 2 ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ ಇರೋಂಥ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿ ಫಾರ್ಮ್ ಮಾಡಿರೋಂಥ ಲೈನ್ನ ನಾವೇನಂತ ಕರಿಬೇಕು, ಕಾರ್ಡ್ ಅಂತ ಕರಿಬೇಕು. ಇನ್ನು ನೋಡಿ, ಇಲ್ಲಿಂದ ಇಲ್ಲಿಗೂ ನೀವು ಜಾಯಿನ್ ಮಾಡಿ ಫಾರ್ಮ್ ಮಾಡೋ ಲೈನ್ನ ಕಾರ್ಡ್ ಅಂತ ಕರಿತೀವಿ. ಈ ಕಾರ್ಡು ಸರ್ಕಂಫರೆನ್ಸ್ ಆಫ್ ಇದು ಸರ್ಕಲಿನ ಸೆಂಟ್ರ್ ಮೂಲಕ ಪಾಸ್ ಆಗಲ್ಲ. ಇದು ನೋಡಿ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರು ಕಾರ್ಡೇ ಆಗುತ್ತೆ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರು ಕಾರ್ಡೇ ಆಗುತ್ತೆ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಮಾಡಿದ್ರು ಕಾರ್ಡೇ ಆಗುತ್ತೆ. ಆ ಕಾರ್ಡ್ ಏನು ಡ್ರಾ ಮಾಡ್ತಿರಲ್ಲ ಅದು ಸೆಂಟರ್ ಆಫ್ ದಿ ಸರ್ಕಲ್ ಮೂಲಕ ಪಾಸ್ ಆಗಲ್ಲ. ಇದು ಒಂದೇ ಲೈನ್, ದ ಓನ್ಲಿ ಲೈನ್ ವಿಚ್ ಪಾಸಸ್ ಟು ದಿ, ದ ಓನ್ಲಿ ಕಾರ್ಡ್ ವಿಚ್ ಪಾಸಸ್ ಟು ದಿ ಸೆಂಟರ್ ಆಫ್ ದಿ ಸರ್ಕಲ್ ಯಾವುದದು, ಡಯಾಮೀಟರ್. ದ ಓನ್ಲಿ ಕಾರ್ಡ್ ವಿಚ್ ಪಾಸಸ್ ಟು ದಿ ಸೆಂಟರ್ ಆಫ್ ದಿ ಸರ್ಕಲ್ನ ನಾವೇನು ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ದ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಅಂದರೆ ಯಾವುದು, ಡಯಾಮೀಟರ್. ಓಕೆ, ಇವೆರಡು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ದ ಓನ್ಲಿ ಡಯಾಮೀಟರ್ ವಿಚ್ ಪಾಸಸ್ ಟು ದಿ ಸೆಂಟರ್ ಆಫ್ ದಿ ಸರ್ಕಲ್ ಇಸ್ ಕಾಲ್ಡ್ ಡಯಾಮೀಟರ್ ಆ್ಯಂಡ್ ದ ಓನ್ಲಿ ದ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಈಸ್ ಡಯಾಮೀಟರ್. ಇವೆರಡು ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈಗ ನಾನು ಕಾರ್ಡ್ ಬಿಡಿಸ್ಕೊಳ್ಬೇಕು. ಕಾರ್ಡ್ ಏನಾಗುತ್ತೆ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಮೇಲೆ 2 ಪಾಯಿಂಟ್ಸ್ನ ನಾನು ಕನೆಕ್ಟ್ ಮಾಡಿಕೊಂಡು ಒಂದು ಕಾರ್ಡ್ನ ಡ್ರಾ ಮಾಡ್ತಿದ್ದೇನೆ. ಸೊ ಇಲ್ಲಿ ಒಂದು ಹೇಳ್ತಿರೋದು, ಇಲ್ಲಿ ದ ಲೆಂತ್ ಆಫ್ ದಿ ಕಾರ್ಡ್ ಸಿ ಡಿ ಅನ್ನೋ ಕಾರ್ಡು ಏನಾಗಿದೆ, ಪ್ಯಾರಲಲ್ ಟು ಎಕ್ಸ್ ವೈ ಆಗಿದೆ. ಸೊ ಎಕ್ಸ್ ವೈ ಯಾವುದಿದು, ಈ ಎಕ್ಸ್ ವೈಗೆ ಒಂದು ಸಿ ಡಿ ಅನ್ನೋ ಕಾರ್ಡು ಪ್ಯಾರಲ್ ಆಗಿದೆ. ಅದು ಎಲ್ಲಿ, ಅಟ್ ಎ ಡಿಸ್ಟೆನ್ಸ್ 8 ಸೆಂಟಿಮೀಟರ್ ಫ್ರಮ್ ಎ. ಸೊ ಎ ಇಂದ 8 ಸೆಂಟಿಮೀಟ್ರಿಗೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 5 ಇದೆ. 5 ಅಂದರೆ ಇಲ್ಲಿಗೆ ನಾನು ತೊಗೊಂಡ್ರೆ 8 ಸೆಂಟಿಮೀಟ್ರ್ ಆಗುತ್ತೆ. ಓಕೆ, ಇಲ್ಲಿಗೆ ನಾನು ಕಾರ್ಡ್ನ ಬಿಡಿಸ್ಕೊಳ್ತೀನಿ. ಇದು ಯಾವುದಿದು, ಸಿ ಡಿ ಅನ್ನೋ ಕಾರ್ಡು. ಸೊ ಈ ಸಿ ಡಿ ಅನ್ನೋ ಕಾರ್ಡು ಏನಾಗಿದೆ, ಪ್ಯಾರಲಲ್ ಆಗಿದೆ ಯಾವುದೇ ಈ ಲೈನಿಗೆ. ಓಕೆ, ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ, ಇಲ್ಲಿಂದ ಎ ಪಾಯಿಂಟಿಂದ 8 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಸೊ ಇದು ನೀವು 8 ಸೆಂಟಿಮೀಟರ್ ಡಿಸ್ಟೆನ್ಸಿಗೆ ಬಿಡಿಸ್ಕೊಂಡ್ರದು ಅವ್ರ ಕ್ವಶನ್ ಪ್ರಕಾರ. ನೋಡಿ, 8 ಸೆಂಟಿಮೀಟರ್ ಫ್ರಮ್ ಎ. ಸಿ ಡಿ ಅನ್ನೋ ಕಾರ್ಡು ಪ್ಯಾರಲಲ್ ಟು ಎಕ್ಸ್ ವೈ ಇದೆ ಆ್ಯಂಡ್ ಇಟ್ ಈಸ್ 8 ಸೆಂಟಿಮೀಟರ್ ಅವೇ ಫ್ರಮ್ ದಿ ಪಾಯಿಂಟ್ ಇ. ಇದು ಡಾಟಾ ಪ್ರಕಾರ ನಾವು ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರು ಫಿಗರ್.
ಸೊ ಈಗ ನಮಗೇನು ಕೇಳಿದ್ದಾನೆ ಇಲ್ಲಿ ದ ಲೆಂತ್ ಆಫ್ ದಿ ಕಾರ್ಡ್ ಸಿ ಡಿ. ಈ ಕಾರ್ಡಿನ ಲೆಂತ್ ಕೇಳ್ತಾನೆ. ದ ಲೆಂತ್ ಆಫ್ ದಿ ಕಾರ್ಡ್ ಸಿ ಡಿ ವಿಚ್ ಈಸ್ ಪ್ಯಾರಲಲ್ ಟು ದಿ ಟ್ಯಾಂಜೆಂಟ್ ಎಕ್ಸ್ ವೈ ಆ್ಯಂಡ್ ಅಟ್ ಎ ಡಿಸ್ಟೆನ್ಸ್ 8 ಸೆಂಟಿಮೀಟರ್ ಫ್ರಮ್ ಎ. ಸೊ ಲೆಂತ್ ಆಫ್ ದಿ ಕಾರ್ಡ್ ಎಷ್ಟು ಅಂತ ಕೇಳ್ತಾರೆ. ದ ಲೆಂತ್ ಆಫ್ ದಿ ಕಾರ್ಡ್ ವಿಚ್ ಈಸ್ ಪ್ಯಾರಲಲ್ ಟು ಎಕ್ಸ್ ವೈ ಆ್ಯಂಡ್ ಅಟ್ ಎ ಡಿಸ್ಟೆನ್ಸ್ 8 ಸೆಂಟಿಮೀಟರ್ ಫ್ರಮ್ ಎ. ಲೆಂತ್ ಆಫ್ ದಿ ಕಾರ್ಡ್ ಏನು ಅಂತ ಕೇಳ್ತಾರೆ. ಇದೇ ನಿಮಗೆ ಪ್ರಶ್ನೆ ಇರೋದು ಇಲ್ಲಿ. ದ ಲೆಂತ್ ಆಫ್ ದಿ ಕಾರ್ಡ್ ಏನಾರು ಹೇಳಿಲ್ಲ, ಅದ್ರ ಬಗ್ಗೆನೇ ಕೇಳ್ತಿರೋದು. ಲೆಂತ್ ಆಫ್ ದಿ ಕಾರ್ಡ್ ಸಿ ಡಿ ಪ್ಯಾರಲಲ್ ಟು ಎಕ್ಸ್ ವೈ ಅಟ್ ಎ ಡಿಸ್ಟೆನ್ಸ್ 8 ಸೆಂಟಿಮೀಟರ್ ಫ್ರಮ್ ಎ ಈಸ್ ಎಷ್ಟು ಅಂತ ಕೇಳ್ತಾರೆ. ಸೊ ಇವಾಗ ನೀವು ಇದನ್ನ ಹೆಂಗೆ ಡ್ರಾ ಮಾಡ್ತೀರ ನೋಡಿ. ನೀವು ಸೆಂಟರ್ ಆಫ್ ದಿ ಸರ್ಕಲ್ಗೆ ಮತ್ತು ಇದಕ್ಕೆ ಕಾರ್ಡ್ ಕನೆಕ್ಟ್ ಮಾಡಿದ್ರೆ ಇದು ಸರ್ಕಮ್ಫರೆನ್ಸ್ ಆಫ್ ದಿ ಸರ್ಕಲು, ಸೆಂಟರ್ ಆಫ್ ದಿ ಸರ್ಕಲು ಕನೆಕ್ಟ್ ಮಾಡ್ಕೊಂಡ್ರೆ ಅದು ಯಾವ ಲೈನ್ ಆಯಿತು? ರೇಡಿಯಸ್ ಆಫ್ ದಿ ಸರ್ಕಲ್ ಆಯಿತಾ? ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ರೇಡಿಯಸ್ ಆಫ್ ದಿ ಸರ್ಕಲ್ ಏನಾಗುತ್ತೆ? ಸೆಂಟರ್ ಆಫ್ ದಿ ಸರ್ಕಲ್ಗೆ ಮತ್ತು ಸರ್ಕಮ್ಫರೆನ್ಸ್ ಆಫ್ ದಿ ಸರ್ಕಲ್ಗೆ ಜಾಯಿನ್ ಮಾಡಿದಾಗ ನಿಮ್ಗೆ ಏನು ಲೈನ್ ಫಾರ್ಮ್ ಆಗ್ತಿದೆ ಅದು ರೇಡಿಯಸ್ ಆಫ್ ದಿ ಸರ್ಕಲ್. ಇಲ್ಲಿನೂ ಅಷ್ಟೇ ನೋಡಿ. ಸೆಂಟರ್ ಆಫ್ ದಿ ಸರ್ಕಲಿಂದ ಈ ಸರ್ಕಮ್ಫರೆನ್ಸ್ ಆಫ್ ದಿ ಸರ್ಕಲ್ಗೆ ಇಲ್ಲಿಗೆ ನಾನು ಏನಾದರೂ ಲೈನ್ ಡ್ರಾ ಮಾಡಿದೆ, ಇದನ್ನು ಏನಾಗುತ್ತೆ? ರೇಡಿಯಸ್ ಆಫ್ ದಿ ಸರ್ಕಲೇ ಆಗುತ್ತೆ. ಓಕೆ, ಈಗ ನಮಗೆ ಇಲ್ಲಿ ರೇಡಿಯಸ್ ಆಫ್ ದಿ ಸರ್ಕಲ್ ಇದೆ ಎಷ್ಟಿದು? 5 ಸೆಂಟಿಮೀಟ್ರ್. ಇದು ಎಷ್ಟು? 5 ಸೆಂಟಿಮೀಟ್ರ್. ಯಾಕಂದರೆ ಕಾರ್ಡಿನ ಇದು ಡಯಾಮೀಟರ್ ಎಷ್ಟು ಲೆಂತ್ ಇದೆ? 10 ಸೆಂಟಿಮೀಟ್ರ್ ಇದೆ. ಇಲ್ಲೇ ಹೇಳಿದಾನಲ್ಲ, ರೇಡಿಯಸ್ ಆಫ್ ದಿ ಸರ್ಕಲ್ ಈಸ್ 5 ಸೆಂಟಿಮೀಟ್ರ್. ಡಯಾಮೀಟರ್ ಆಫ್ ದಿ ಸರ್ಕಲ್ ಆಗಿದ್ದಾಗ 10 ಆಗುತ್ತೆ. ಸೊ ಇದು 5 ಆಯಿತು, ಇದು 5 ಆಯಿತು. ಈಗ ನನಗೆ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಇದರ ಲೆಂತನ್ನು ಫೈಂಡ್ ಔಟ್ ಮಾಡಬೇಕು ನಾವು. ಈಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು? 5 ಆಯಿತು. ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು? 3. ಆವಾಗಲೇ ಎಷ್ಟಾಗುತ್ತೆ? ಇದು ಟೋಟಲ್ 8 ಆಗುತ್ತಲ್ಲ. ಹಾಗಾಗಿ ಇದು ಎಷ್ಟಾಯಿತು? 3 ಸೆಂಟಿಮೀಟ್ರ್ ಆಯಿತು. ಇದೆಷ್ಟಾಯಿತು? 5 ಸೆಂಟಿಮೀಟ್ರ್ ಆಯಿತು. ಇನ್ನು ಈ ಲೆಂತ್ ನನಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? ಹೇಗೆ? ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಏನಾಗುತ್ತೆ? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ನೀವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಅಂದ್ಕೊಂಡಿಲ್ಲ ಅಂತಂದ್ರೂ ನೀವು ಪೈಥಾಗರಸ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರು ಬಂದುಬಿಡುತ್ತೆ. ನೋಡಿ ಇಲ್ಲಿ ಇವಾಗ ಇದು ನನಗೆ 3 ಸೆಂಟಿಮೀಟ್ರು, ಇದು 5 ಸೆಂಟಿಮೀಟ್ರ್. ಇದು ಹೈಪಾಟಿನಸ್ ಆಗಿದೆ, ಇದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಕಾರ್ಡ್ಗೆ. ಇದು ಕಾರ್ಡ್ ಥಿಯರಮ್ ಕೂಡ ಇದೆ ನಿಮಗೆ, ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅನ್ನೋದು ಒಂದು ಥಿಯರಮ್ ಕೂಡ ಇದೆ ಅಲ್ಲಿ. ಸೊ ನಮಗೆ ಈ ಲೈನ್ ಏನಿದೆಲ್ಲ ಈ ಕಾರ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾಗಿ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಅಲ್ಲಿ ನೀವು ಪೈಥಾಗರಸ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ. ಇದು ಪೈಥಾಗರಸ್ ಟ್ರಿಪ್ಲೆಟ್ ಆದರೂ ಯೂಸ್ ಮಾಡ್ಕೊಳ್ಳಿ. ನೋಡಿ ಆ ಟ್ರಯಾಂಗಲ್ ನಾನು ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಇದೆಷ್ಟಿದೆ? 3 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್. ಇದು ಹೆಂಗೆ ಬರ್ಕೊಂಡೆ? 3 ಈ ಟೋಟಲ್ 8 ಸೆಂಟಿಮೀಟರ್ ಡಿಸ್ಟೆನ್ಸ್ಗೆ ಇರೋದು ಕಾರ್ಡ್ ಅಂತ ಹೇಳಿದ್ದಾನೆ ಡಾಟಾದಲ್ಲಿ. ಸೊ ಇದು ನನಗೆ 5 ಆದರೆ ಯಾಕೆ ರೇಡಿಯಸ್ ಆಫ್ ದಿ ಸರ್ಕಲು, ಇನ್ನು ಉಳಿಕಿದೆ ಎಷ್ಟಾಗಬೇಕು? 3 ಆಗಬೇಕು. ಸೊ ಇದರ ಲೆಂತ್ ಎಷ್ಟಂತಾಯಿತು? 3 ಅಂತಾಯಿತು. 5 3 ಯಾವುದೋ ಇರಬೇಕು ಪೈಥಾಗರಸ್ ಟ್ರಿಪ್ಲೆಟ್ ಸೆಟ್ಟು? 5 3 4. ಹಾಗಾಗಿ ಇದು ಎಷ್ಟಾಯಿತು? 4 ಆಯಿತು. ಸೊ ಇದರ ಲೆಂತ್ ಎಷ್ಟಾಯಿತು? 4 ಆಯಿತು. ಇದು 4 ಆಯಿತು. ಇದು ಕಾರ್ಡ್ ಆಗಿರೋ ಕಾರಣದ ಕರೆಕ್ಟ್ ಮಿಡ್ಡಲ್ಲೇ ಜಾಯ್ನ್ ಆಗಿರೋ ಕಾರಣದ ಇದು 4 ಆದರೆ ಇದು ಎಷ್ಟಾಗಬೇಕು? 4 ಆಗಬೇಕು. ಟೋಟಲ್ ಎಷ್ಟಾಯಿತು? 8 ಸೆಂಟಿಮೀಟ್ರ್ ಆಯಿತು. ಆನ್ಸರ್ ಎಷ್ಟಾಗಬೇಕು? 8 ಆಗಬೇಕು. ಕಾರ್ಡಿನ ಲೆಂತ್ ಎಷ್ಟು? 8 ಅಷ್ಟೇ ನೋಡಿ. ಸೊ ನಾವಿಲ್ಲಿ ಏನು ಡಿಸ್ಕ್ರಿಪ್ಷನ್ ಬರೋದಿಲ್ಲ, ಜಸ್ಟ್ ಪೈಥಾಗರಸ್ ಟ್ರಿಪ್ಲೆಟ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮಗೆ ನಾನು ಥಿಯರಿನಲ್ಲಿ ಹೇಳಿದ್ದೀನಿ ಕಾರ್ಡ್ ಅಂದ್ರೇನು, ಕಾರ್ಡ್ಗೆ ನಮ್ಮ ರೇಡಿಯಸ್ ಏನಾಗುತ್ತೆ, ಅದೇ ಥರನೇ ನಿಮಗೆ ಟ್ಯಾಂಜೆಂಟ್ಗೆ ಏನಾಗಿರುತ್ತೆ, ಎಲ್ಲ ಥಿಯರಿನ ನಾನು ನಿಮಗೆ ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ಥಿಯರಿನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋಂಥದ್ದು ಇದು. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ನಮಗೆ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಏರಿಯಾ ಆಫ್ ಸೆಕ್ಟರ್ ಮೇಲೆ ಸಂಬಂಧಪಟ್ಟಿರೋಂಥ ಫಾರ್ಮುಲಾ, ಏರಿಯಾ ಆಫ್ ಸೆಕ್ಟರ್ಸ್ ಮೇಲೆ ಸಂಬಂಧಪಟ್ಟಿರೋಂಥ ಒಂದು ಕ್ವಶನ್ ಆಗಿರುತ್ತೆ. ಸೊ ಏರಿಯಾ ಆಫ್ ಸೆಕ್ಟರ್ ನಿಮಗೆ ಫಾರ್ಮುಲಾ ಗೊತ್ತಿತ್ತಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಶೋನ್ ಬಿಲೋ ಇಸ್ ಎ ಸರ್ಕಲ್ ವಿತ್ ಸೆಂಟರ್ ಓ. ದ ಶೇಡೆಡ್ ಸೆಕ್ಟರ್ ಹ್ಯಾಸ್ ಅನ್ ಆ್ಯಂಗಲ್ 280. ಸೊ ಇಲ್ಲಿ ಒಳಗಡೆ ನಿಮ್ಗೆ ಏನು ಬ್ಲೂ ಲೈನಿಂದ ಕಾಣ್ತಿದ್ದಲ್ಲಿ ಇದು ಶೇಡೆಡ್ ರೀಜನ್. ಇದು ಈ ಶೇಡೆಡ್ ರೀಜನ್ ಆ್ಯಂಗಲ್ ಎಷ್ಟು? 280 ಅಂತ ಹೇಳಿದ್ದಾನೆ. ಏರಿಯಾ ಎ ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ಸರ್ಕಲಿನ ಏರಿಯಾ ಎಷ್ಟಿದೆ? ಎ ಸೆಂಟಿಮೀಟರ್ ಸ್ಕ್ವೇರ್ ಇದೆ. ವಿಚ್ ಆಫ್ ದಿಸ್ ಈಸ್ ದಿ ಏರಿಯಾ ಆಫ್ ದಿ ಅನ್ಶೇಡೆಡ್ ರೀಜನ್. ಸೊ ಯಾವುದು ಇದರೊಳಗಡೆ ಈ 4 ಆಪ್ಷನಲ್ಲಿ ಯಾವ ಆಪ್ಷನು ಈ ಅನ್ಶೇಡೆಡ್ ಅಂದರೆ ಶೇಡ್ ಆಗದೇ ಇರುವಂಥ ಏರಿಯಾ ಇದೆಯಲ್ಲ ಆ ಏರಿಯಾದು ಏರಿಯಾ ಆಗಿದೆ ಅಂತ ಕೇಳ್ತಾನೆ. ಸೊ ಇದ್ರದ್ದು ನಮಗೆ ಗೊತ್ತಿಲ್ಲ, ಇದ್ರದ್ದು ನಮಗೆ ಕೇಳ್ತಿರೋದು ಅನ್ಶೇಡ್ ಆಗಿರುವಂಥ ಸೆಕ್ಟರಿನ ಏರಿಯಾ. ಸೊ ವಿಚ್ ಆಫ್ ದಿಸ್ ಈಸ್ ದಿ ಏರಿಯಾ ಆಫ್ ದಿ ಅನ್ಶೇಡೆಡ್ ಸೆಕ್ಟರ್. ಅನ್ಶೇಡೆಡ್ ಸೆಕ್ಟರ್ ಯಾವುದಿದು? ಈ ಅನ್ಶೇಡೆಡ್ ಸೆಕ್ಟರಿನ ಏರಿಯಾ ಕೇಳ್ತಾನೆ. ವಿಚ್ ಆಫ್ ದಿಸ್ ಈ 4 ಆಪ್ಷನಲ್ಲಿ ಯಾವ ಆಪ್ಷನು ಈ ಅನ್ಶೇಡೆಡ್ ಏರಿಯಾದು ಅನ್ಶೇಡೆಡ್ ಸೆಕ್ಟರ್ದು ಏರಿಯಾ ಆಗಿದೆ. ಸೊ ಇದು ಫೈಂಡ್ ಔಟ್ ಮಾಡೋದು ಭಾಳ ಸಿಂಪಲ್ಲು ಇದು, ಬಟ್ ಆ್ಯಕ್ಚುಲಾಗಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಫಸ್ಟ್ ನಾವೇನು ಮಾಡೋಣ, ಈ ಶೇಡೆಡ್ ರೀಜನಿನ ಏರಿಯಾನ ಫೈಂಡ್ ಔಟ್ ಮಾಡೋಣ. ಸೊ ಏನು ಮಾಡಬೇಕು? ಏರಿಯಾ ಆಫ್ ದಿ ಗಿವನ್ ಸೆಕ್ಟರ್ ಅಥವಾ ಏರಿಯಾ ಆಫ್ ದಿ ಶೇಡೆಡ್ ಸೆಕ್ಟರ್. ಏರಿಯಾ ಆಫ್ ದಿ ಶೇಡೆಡ್ ಸೆಕ್ಟರ್ ಈಸ್ ಈಕ್ವಲ್ ಟು, ಸೊ ಫಾರ್ಮುಲಾ ಏನಾಗಿರುತ್ತೆ? ನಾನು ನಿಮ್ಗೆ ಈಗಾಗಲೇ ಈ ಫಾರ್ಮನ್ನು ಬರ್ಸಿದ್ದೀನಿ, θ/360 × πr². ಸೊ ಇಲ್ಲೇನು ಥೀಟಾ ಹಾಕ್ತಿರ ಡಿಗ್ರೀಸಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಇದೆಷ್ಟಿದೆ? ಡಿಗ್ರೀಸಲ್ಲಿ ಇದನ್ನು 280. ಸೊ 280 ಡಿವೈಡೆಡ್ ಬೈ 360 × πr². ಇದು ಏರಿ. ಸೊ ಇಲ್ಲಿ 0 0 ಕ್ಯಾನ್ಸಲು. ಅದಾಗಿ ನಂತರ ಯಾವುದ್ರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ? 6ಅಲ್ಲೇ ಕ್ಯಾನ್ಸಲ್ ಮಾಡಿ. 6ಅಲ್ಲಿ ಬೇಡ, ಬೆಟರ್ ಇದನ್ನು ಹೆಂಗೆ ಸಾಲ್ವ್ ಮಾಡೋಣ ಅಂದರೆ 6ಅಲ್ಲಿ ಬೇಡಕ್ಕೆ ಬಟ್ ಸಿಂಪ್ಲಿಫಿಕೇಷನ್ ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ. 28 ಡಿವೈಡೆಡ್ ಬೈ 36 × π ಅಂದರೆ ಎಷ್ಟು ತೊಗೊಳ್ತೀರೋ 22/7 ಅಂತ ತೊಗೊಳ್ಳಿ. ಈಗ ಸಿಂಪಲ್ ಆಗುತ್ತೆ.
7 1 7 4 2 11 2 1 2, ಇನ್ನು ಒಂದು ಉಳಿತೆ 2 8 16, 2 2 2 9. ಸೊ ಏನಾಯಿತು, 2 ಇಂಟು 11 ಎಷ್ಟಾಗುತ್ತೆ 22, ಕೆಳಗಡೆ ಎಷ್ಟು ಉಳಿದಿದೆ 9, 9 ಇಂಟು 1 9 ಆಯಿತು, ಇಂಟು ಆರ್ ಸ್ಕ್ವೇರ್. ಇದೇನಿದು ಏರಿಯಾ ಆಫ್ ದಿ ಶೇಡೆಡ್ ರೀಜನ್ದು, ಇಷ್ಟು ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇದೇನಿದು ಶೇಡೆಡ್ ರೀಜನ್ನ ಏರಿಯಾ. ಇಲ್ಲಿ ಯಾಕಂದರೆ ನಮಗೆ ರೇಡಿಯಸ್ ಗೊತ್ತಿಲ್ಲಲ್ಲ, ಹಾಗಾಗಿ ಇಷ್ಟು ಏರಿಯಾ ಆಯಿತು. ಈಗ ಬಟ್ ನಮ್ಮ ಕ್ವಶನಲ್ಲಿ ಕೇಳಿದ್ದು ಶೇಡೆಡ್ ರೀಜನ್ದು ಏರಿಯಾ ಕೇಳಿಲ್ಲ, ಏನು ಕೇಳಿದ್ದಾನೆ, ಅನ್ಶೇಡೆಡ್ ರೀಜನ್ದು ಏರಿಯಾ ಕೇಳಿರೋದು. ದೇರ್ ಫೋರ್ ಏರಿಯಾ ಆಫ್ ದಿ ಅನ್ಶೇಡೆಡ್ ರೀಜನ್ ಈಸ್ ಈಕ್ವಲ್ ಟು ಇದಕ್ಕೂ ಫಾರ್ಮ್ ಏನಾಗ್ತಾರೆ ಸೇಮ್, ಏನದು ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ತೀಟಾ ಎಷ್ಟಿದೆ, ತೀಟಾ ಇಲ್ಲಿ ನಮ್ಗೆ ಗೊತ್ತಿಲ್ಲ, ಯಾವುದ್ರದ್ದು ಅನ್ಶೇಡೆಡ್ ರೀಜನ್ದು. ಮಾಡ್ಬೋದಾ, ಹೆಂಗೆ, ಟೋಟಲ್ ಆ್ಯಂಗಲ್ ಎಷ್ಟಾಗುತ್ತೆ 360 ಆಗುತ್ತೆ, 360ಯಲ್ಲಿ 280 ಕಳೆದು ಬಿಡ್ರಿ. ಸೊ ಅನ್ಶೇಡೆಡ್ ಆ್ಯಂಗಲ್ ಈಸ್ ಈಕ್ವಲ್ ಟು ಅನ್ಶೇಡೆಡ್ ರೀಜನ್ದು ಆ್ಯಂಗಲ್ ಈಸ್ ಈಕ್ವಲ್ ಟು ಏನಾಗ್ತದೆ 360 ಟೋಟಲ್ ಆ್ಯಂಗಲು, ಇದು 360 ಆಗುತ್ತೆ. ಆ 360ಯಲ್ಲಿ ಈ ಶೇಡೆಡ್ ರೀಜನ್ ಆ್ಯಂಗಲ್ ನಮ್ಗೆ ಕೊಟ್ಟಿದ್ದಾನೆ ಎಷ್ಟು 280 ಅಂತೇಳಿ. ಸೊ 360 ಮೈನಸ್ 280 ಎಷ್ಟಾಯಿತು 80 ಡಿಗ್ರಿ ಆಯಿತು. ಸೊ ಈ ಒಂದು ಅನ್ಶೇಡೆಡ್ ರೀಜನ್ದು ಆ್ಯಂಗಲ್ ಎಷ್ಟು 80 ಡಿಗ್ರಿ ಅಂತ ಆಯಿತು. ಕ್ಲಿಯರ್ ಆಯಿತಾ, ಅದೇ ತೀಟಾ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ 80 ಡಿಗ್ರಿ ಅನ್ಶೇಡೆಡ್ ರೀಜನ್ದು ಫೈಂಡ್ ಔಟ್ ಮಾಡಬೇಕಾದ್ರೆ ಅನ್ಶೇಡೆಡ್ ರೀಜನ್ನಿನ ಆ್ಯಂಗಲ್ದು ಹಾಕಬೇಕು. 360 ಇಂಟು ಪೈ ಅಂದರೆ ಎಷ್ಟು 22/7 ಇಂಟು ಆರ್ ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ಇದನ್ನು ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು ನೀವು. ಆರ್ ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋ ಬದಲು ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಏನು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಇಲ್ಲಿಂದ ನಾವು ಆರ್ಗೆ ಬರೀಬೋದಾ, ಏನಂತೇಳಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ, ಈ 9 ಈ ಕಡೆ ಹೋದರೆ ಕ್ರಾಸ್ ಮಲ್ಟಿಪ್ಲಿಕೇಶನು 9 ಡಿವೈಡೆಡ್ ಬೈ 22 ಆಗುತ್ತೆ. ಹೌದಾ, ಇದು ಯಾವುದು ಆರ್ ಸ್ಕ್ವೇರ್ಗೆ. ಇಲ್ಲಿ ಬೆಟರ್ ಆರ್ ಸ್ಕ್ವೇರ್ ಜಾಗದಲ್ಲೇ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಈಸ್ ಈಕ್ವಲ್ ಟು ತೀಟಾ ಎಷ್ಟು 80 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಎಷ್ಟು 22/7 ಇಂಟು ಆರ್ ಸ್ಕ್ವೇರ್ ಅಂದರೆ ಏನಂತ ಬರ್ಕೋಬೋದು, ಇಲ್ಲಿಂದ ಆರ್ ಸ್ಕ್ವೇರ್ಗೆ ನೀವು ಫೇಮ್ ಮಾಡಿಕೊಂಡ್ರೆ, ಆರ್ ಸ್ಕ್ವೇರ್ಗೆ ಸಿಂಪ್ಲಿಫಿಕೇಷನ್ ಮಾಡಿಕೊಂಡ್ರೆ ಆರ್ ಸ್ಕ್ವೇರ್ ಎಲ್ಲೇ ಇಟ್ಕೊಳ್ಳಿ, 9 ಈ ಕಡೆ ಬಂತ 22 ಕೆಳಗಡೆ ಬಂತ, ಹಾಗೆ ಆದಾಗ ಏನಾಗುತ್ತೆ 9 ಇಂಟು ಎ 9 ಡಿವೈಡೆಡ್ ಬೈ 22. ಸೊ 22 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇನ್ನೇನು ಕ್ಯಾನ್ಸಲ್ ಮಾಡ್ಬೋದು ನೀವು ಇಲ್ಲಿ. ಸೊ ಇದನ್ನು ನೀವು ನೆಕ್ಸ್ಟ್ ಹೆಂಗೆ ಕ್ಯಾನ್ಸಲ್ ಮಾಡ್ಕೊಬೋದು ನೋಡಿ, ಇದನ್ನು ನಾನು 4ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನೋಡಿ. 4 ಒಳಗಡೆ ಹೆಂಗೆ 4 ಒಳಗೆ ಕಳಿಸ್ಬೋದು. ಹೆಂಗೆ 4 2 8 0, ಇಲ್ಲಿ 4 9 36 0. ಅದೇ ಥರ ಇನ್ನೊಂದು ಏನು ಮಾಡೋದು 4 5 20 ಅಲ್ವಾ, 4 5 20, 4 2 8 ಬರಲ್ಲ ಅಲ್ಲ, 4 5 5 ಒಳಗೆ ಕಳಿಸ್ಕೊಳ್ಳಿ. 5 ಒಳಗೆ ಕಳಿಸ್ಕೊಳ್ಳಿ, ಇದು ಎಷ್ಟಾಗುತ್ತೆ 5 4 20, ಇದು 5 2 8, ಇನ್ನೊಂದಾದರೆ 5 5 5 2 10. ನೆಕ್ಸ್ಟ್ 2 2 4, 2 11. ಸೊ ಕ್ಯಾಲ್ಕುಲೇಷನ್ ನೀವು ಹೆಂಗೆ ಮಾಡ್ಕೊಳ್ತಾರೋ ಮಾಡ್ಕೊಳ್ಳೋಂಗೆ. 2 ಡಿವೈಡೆಡ್ ಬೈ 11 ಆಯಿತಾ, ಯಾವುದು ಇದು 2, ಇಲ್ಲಿ 11. ಅದಾಗಿನ ನಂತರ ಇಲ್ಲೇನು ಉಳಿಯುತ್ತೆ 9 7 ಇದೆ ಇಂಟು 9/7 ಇಂಟು ಎ. ಸ್ವಲ್ಪ ಎಲ್ಲೋ ಮಿಸ್ಟೇಕ್ ಆಗಿದ್ದಂಗೆ ಕಾಣುತ್ತೆ, ಇಲ್ಲಿ ನೋಡಿ ಸ್ವಲ್ಪ ಇನ್ನೊಂದು ಸಲ ಬರ್ಕೊಂಡ್ಬಿಡ್ತೀನಿ ಇದನ್ನು. ಸೊ ಇನ್ನೊಂದು ಸಲ ಬರ್ಕೊಳ್ತಾ ಇದೆ ನೋಡಿ, ಇಲ್ಲಿ ತೀಟಾ ಎಷ್ಟಿದೆ 80 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಎಷ್ಟು 22/7. ಆರ್ ಸ್ಕ್ವೇರ್ ಅಂದರೆ ನಾವು ಇಲ್ಲಿಂದ ಏನು ಬರ್ಕೊಂಡಿದ್ವಿ 9 ಡಿವೈಡೆಡ್ ಬೈ 22. ನೋಡಿ ಆರ್ ಸ್ಕ್ವೇರ್ ಅಂದರೆ 9 ಡಿವೈಡೆಡ್ ಬೈ 22. ಈಗ ಇದರಲ್ಲಿ ನೋಡಿ 22 ಕ್ಯಾನ್ಸಲ್ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 0 0ಗೆ ಕ್ಯಾನ್ಸಲ್ ಮಾಡಿದ್ರೆ ಇನ್ನೇನು ಉಳಿತು 8 ಡಿವೈಡೆಡ್ ಬೈ 36 ಇಂಟು 9 ಡಿವೈಡೆಡ್ ಬೈ 7, ಈ 9 ಡಿವೈಡೆಡ್ ಬೈ 7 ಇಂಟು ಎ. ಸೊ 9 1 9 ಒಳಗೆ ಎಷ್ಟಕ್ಕೆ ಹೋಗುತ್ತೆ 4 9 36, 9 4 36, 4 1 4 2. ಸೊ ಇಲ್ಲಿಗೆ ಏನು ಉಳಿತು, ಇಲ್ಲಿ 2 ಮಾತ್ರ ಉಳಿದಿದೆ ನ್ಯೂಮರೇಟರಲ್ಲಿ, ಕೆಳಗಡೆ ಏನಿದೆ 7 ಇದೆ. ಇದೇನು ಎ, ಇದೇನಿದು ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಎಷ್ಟು 2/7 ಎ ಸೆಂಟಿಮೀಟರ್ ಸ್ಕ್ವೇರ್, 2/7 ಎ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ ಅಷ್ಟೇ. ಸೊ ಈ ಕ್ವಶನ್ ನಮಗೆ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟು. ಈ ಥರ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ಕೇಳ್ತಾರೆ. ಈ ಥರ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟ್ ನಾನು ಏನೇನು ಮಾಡಿದೆ, ಏರಿಯಾ ಆಫ್ ದಿ ಶೇಡೆಡ್ ರೀಜನ್ ಮಾಡಿಕೊಂಡೆ, ಅಲ್ಲಿಂದ ಆರ್ ಸಿಕ್ತು. ಅದಾಗಿ ನಂತರ ಅನ್ಶೇಡೆಡ್ ರೀಜನಲ್ಲಿ ಆರ್ನ ಸಬ್ಸ್ಟಿಟ್ಯೂಷನ್ ಮಾಡಿಕೊಂಡೆ, ಇನ್ನು ಅನ್ಶೇಡೆಡ್ ರೀಜನಿನ ಇದು ಏನು ವ್ಯಾಲ್ಯೂ ಸಿಕ್ತು ನಮಗೆ ಅಷ್ಟೇ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇದು ನಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡಿ, ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟು. ಸಲ ಏನು ಮಾಡಿದ್ವಿ, ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಿದ್ವಿ. ಏರಿಯಾ ಆಫ್ ಸೆಕ್ಟರ್ ಅಂದರೆ ಶೇಡೆಡ್ದು ಅನ್ಶೇಡೆಡ್ದು. ಅಲ್ಲಿ ನಾವು ಸೆಕ್ಟರ್ದೇ ಏರಿಯಾ ಫೈಂಡ್ ಔಟ್ ಮಾಡಿದ್ವಿ, ಯಾವುದ್ರದ್ದು ಅನ್ಶೇಡೆಡ್ ರೀಜನ್ದು. ಅವರು ಶೇಡೆಡ್ ರೀಜನಿನ ಶೇಡೆಡ್ ಸೆಕ್ಟರ್ ಏನಿದೆಯಲ್ಲ, ಶೇಡೆಡ್ ಸೆಕ್ಟರಿನ ಏರಿಯಾ ಕೊಟ್ಟಿದ್ದರು.
ಅದನ್ನು ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡಿದ್ವಿ. ಅಂದರೆ ಶೇಡೆಡ್ ರೀಜನಿನ ಒಂದು ಆ್ಯಂಗಲ್ ಕೊಟ್ಟಿದ್ರು, ಅದರಿಂದ ಶೇಡೆಡ್ ಸೆಕ್ಟರ್ದು ಏರಿಯಾ ಬಂದುಬಿಡ್ತು. ಅನ್ಶೇಡೆಡ್ ರೀಜನ್ ಅಂತ ಕೇಳಿದ್ರು, ಅನ್ಶೇಡೆಡ್ ಸೆಕ್ಟರ್ದು ಫಾರ್ಮುಲಾ ಹಾಕಿದ್ವಿ, ಅಲ್ಲಿಂದ ಅನ್ಶೇಡೆಡ್ ಸೆಕ್ಟರ್ನ ಏರಿಯಾ ಸಿಕ್ತು. ಈಗ ಇಲ್ಲಿ ಏರಿಯಾ ಕೇಳ್ತಾ ಇಲ್ಲ, ಇಲ್ಲಿ ಏನು ಕೇಳ್ತಾ ಇದ್ದಾನೆ ನೋಡಿ, ಇನ್ ಎ ಸರ್ಕಲ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್. ಇದು ನನ್ನ ಸರ್ಕಲ್ಲು. ಈ ಸರ್ಕಲ್ ಒಳಗಡೆ ರೇಡಿಯಸ್ ಎಷ್ಟಿದೆ? 21 ಸೆಂಟಿಮೀಟರ್ ಅಂತಿದೆ. ಇದು 21 ಅಂತ ಇಟ್ಕೊಳ್ಳಿ, ರೇಡಿಯಸ್ ಆಫ್ ದಿ ಸರ್ಕಲ್ಲು. ಆ್ಯನ್ ಆರ್ಕ್ ಸಬ್ಟೆಂಡ್ಸ್ ಅಟ್ ಆ್ಯನ್ ಆ್ಯಂಗಲ್ 60 ಡಿಗ್ರಿ. ಸೊ ಇದು ನನ್ನ ರೇಡಿಯಸ್ಸು. ಇನ್ನೊಂದು ರೇಡಿಯಸ್ಸು ಮಧ್ಯದಲ್ಲಿ ಏನು ಆರ್ಕ್ ಇದು ಸಿಗುತ್ತಲ್ಲ, ಈ ಆರ್ಕ್ ಎಷ್ಟು ಆ್ಯಂಗಲ್ ಸಬ್ಟೆಂಡ್ ಆಗಿದೆ ಅಂತ ಹೇಳಿದಾನೆ? 60 ಡಿಗ್ರಿಗೆ ಸಬ್ಟೆಂಡ್ ಆಗಿದೆ ಅಂತ ಹೇಳಿದಾನೆ. ಸೊ ಆ್ಯನ್ ಆರ್ಕ್ ಸಬ್ಟೆಂಡ್ ಅಟ್ ಆ್ಯಂಗಲ್ 60 ಡಿಗ್ರಿ ಅಟ್ ದಿ ಸೆಂಟರ್. ಸೊ ಸೆಂಟರ್ ಆಫ್ ದಿ ಸರ್ಕಲ್ಗೆ ಆರ್ಕ್ ಏನಾಗಿದೆ, ಎಷ್ಟು ಆ್ಯಂಗಲ್ಗೆ ಸಬ್ಟೆಂಡ್ ಆಗಿದೆ ಅಂದರೆ ಆ್ಯಂಗಲ್ ಫಾರ್ಮ್ ಆಗಿದೆ 60 ಡಿಗ್ರಿಗೆ ಫಾರ್ಮ್ ಆಗಿದೆ. ಫೈಂಡ್ ದಿ ಲೆಂತ್ ಆಫ್ ದಿ ಆರ್ಕ್. ಸೊ ಈ ಆರ್ಕಿನ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಯಾವುದು? ಈ ಆರ್ಕಿನ ಲೆಂತ್ ಫೈಂಡ್ ಔಟ್ ಮಾಡಬೇಕು. ರೆಡ್ ಮಾರ್ಕಲ್ಲಿ ಡ್ರಾ ಮಾಡಿದ್ದೀನಲ್ಲ, ರೆಡ್ಡಲ್ಲಿ ಇದೇನು ಡ್ರಾ ಮಾಡಿದ್ದೀನಿ, ಇದೇನಿದು ಆರ್ಕ್. ಸೊ ಈ ಆರ್ಕ್ ಸಬ್ಟೆಂಡ್ ಆಗಿರೋಂಥ ಆ್ಯಂಗಲ್ ಎಷ್ಟು? 60 ಡಿಗ್ರಿ. ಈ ಒಂದು ಆರ್ಕಿನ ಲೆಂತ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ನಮಗೆ ಗೊತ್ತಿದೆ ಏನು, ಲೆಂತ್ ಆಫ್ ದಿ ಆರ್ಕ್ ಈಸ್ ಈಕ್ವಲ್ ಟು ಲೆಂತ್ ಆಫ್ ದಿ ಆರ್ಕ್ ಫಾರ್ಮುಲಾ ಏನಿದೆ ನಮಗೆ, ಲೆಂತ್ ಆಫ್ ದಿ ಆರ್ಕ್ ಫಾರ್ಮುಲಾ ಏನಾಗುತ್ತೆ? ತೀಟಾ ಡಿವೈಡೆಡ್ ಬೈ 360, ಓದ್ಸಲೂ ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮಾಡ್ಕೊಂಡಿವಿ. ಬಟ್ ಇಲ್ಲಿ ಲೆಂತ್ ಇರೋ ಕಾರಣದಿಂದ 2πr ಅಂತ ಬರಿತೀವಿ ಅಷ್ಟೇ. ಓದ್ಸಲ ನಮಗೆ ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಆಗಿತ್ತು. ಲೆಂತ್ ಆಫ್ ದಿ ಸೆಕ್ಟರ್ ಏನಾಗುತ್ತೆ? ತೀಟಾ ಡಿವೈಡೆಡ್ ಬೈ 360 ಇಂಟು 2πr ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು, ಅವ್ರು ಕೊಟ್ಟರೆ ಡಾಟಾನ ಹಾಕಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಲೆಂತ್ ಈಸ್ ಈಕ್ವಲ್ ಟು ಆ್ಯಂಗಲ್ ಎಷ್ಟಕ್ಕೆ ಸಬ್ಟೆಂಡ್ ಆಗಿದೆ? ಇಲ್ಲಿ ತೀಟಾ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಆರ್ಕ್ ಆಗುತ್ತೆ. ತೀಟಾ ಅಂದ್ರೇನು? ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಆರ್ಕ್. ಸೊ ತೀಟಾ ಎಷ್ಟಾಗುತ್ತೆ ಅಲ್ಲಿ? 60 ಡಿಗ್ರಿ ಡಿವೈಡೆಡ್ ಬೈ 360. ನೋಡಿ, ಯಾವಾಗೂ ನೀವು ತೀಟಾ ಇಲ್ಲಿ ಡಿಗ್ರಿನಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಂಟು 2 ಇಂಟು ಇದು 22/7 ಇಂಟು ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟಿದೆ? 21 ಇದೆ. ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಏನು ಮಾಡ್ತೀರಾ? 0 0 ಕ್ಯಾನ್ಸಲ್. ಇನ್ನೇನು ಉಳಿತು? 6 ಡಿವೈಡೆಡ್ ಬೈ 36 ಇಂಟು 2 ಇಂಟು 22 ಡಿವೈಡೆಡ್ ಬೈ 7 ಇಂಟು 21. ಸೊ 7 1 7 3 6 1 6 6 2 1 2 3 ಸೊ 3 ಯಾವುದು ಇದು? 3 ಇಂಟು 22 ಮೇಲ್ಗಡೆ ನ್ಯೂಮರೇಟ್ರಲ್ಲಿ, ಕೆಳಗಡೆ 3. ಸೊ ಈ 3ಗೂ ಕ್ಯಾನ್ಸಲ್ ಆಗುತ್ತಾ? ಇಲ್ಲೇ ನೀವು ಮಾಡಿ, ಇವೆಲ್ಲ ಸರ್ಕಸ್ ಇಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈ 3ಗೂ ಕ್ಯಾನ್ಸಲ್ ಆಯಿತು. ಇನ್ನೇನು ಉಳಿತು? 22 ಉಳಿತು. ಏನು ಉಳಿತು? 22. ಸೊ ಇದು ಲೆಂತ್ ಅಲ್ವಾ? ಸೊ ಲೆಂತ್ ಏನಲ್ಲಿರಬೇಕು? ಇಲ್ಲಿ ಸೆಂಟಿಮೀಟ್ರಲ್ಲಿದೆ ರೇಡಿಯಸ್ಸು, ಹಾಗಾಗಿ ಲೆಂತ್ನು ಸೆಂಟಿಮೀಟ್ರಲ್ಲಿರುತ್ತೆ. ಸೊ ಲೆಂತ್ ಆಫ್ ದಿ ಆರ್ಕ್ ಎಷ್ಟು? 22 ಸೆಂಟಿಮೀಟರ್. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಈ ಪ್ರಶ್ನೆ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಇಲ್ಲಿ ನೋಡಿ, ನಮಗೆ ಏನು ಡಾಟಾ ಕೊಟ್ಟಿದ್ದಾರೆ, ಏನು ಕೇಳಿದಾರೆ ಅಂತ ನೋಡಿ. ಫೈಂಡ್ ದಿ ಏರಿಯಾ ಆಫ್ ಕರಸ್ಪಾಂಡಿಂಗ್ ಯಾವ ಸೆಕ್ಟರ್ ಇದು? ಮೇಜರ್ ಸೆಕ್ಟರ್. ಸೊ ಸರ್ಕಲ್ ಒಳಗಡೆ ನಮಗೆ 2 ಸೆಕ್ಟರ್ ಬರುತ್ತೆ. ಸ್ಮಾಲ್ ಆ್ಯಂಗಲ್ಗೆ ಏನು ಫಾರ್ಮ್ ಆಗಿದೆಯಲ್ಲ, ಸ್ಮಾಲ್ ಆ್ಯಂಗಲ್ಗೆ ಇಲ್ಲಿ ಏನು ಏರಿಯಾ ಫಾರ್ಮ್ ಆಗಿದೆ, ಇದು ಮೈನರ್ ಸೆಕ್ಟರ್. ಇನ್ನು ಉಳಿಕಿರೋ ದೊಡ್ಡ ಆ್ಯಂಗಲ್ಗೆ ಏನು ಇದು ಏರಿಯಾ ಇದೆಯಲ್ಲ, ದೊಡ್ಡ ಆ್ಯಂಗಲ್ಗೆ ಅಂದರೆ ಇದು ದೊಡ್ಡ ಆ್ಯಂಗಲ್, ನಮಗೆ ಈ ದೊಡ್ಡ ಆ್ಯಂಗಲ್ಗೆ ಏನು ಸೆಕ್ಟರ್ ಇದೆಯಲ್ಲ, ಈ ಸೆಕ್ಟರ್ನ ನಾವು ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಸ್ಮಾಲ್ ಆ್ಯಂಗಲ್ಗೆ ಏನು ಸೆಕ್ಟರ್ ಫಾರ್ಮ್ ಆಗುತ್ತೆ ಅದು ಮೈನರ್ ಸೆಕ್ಟರು. ಬಿಗ್ ಆ್ಯಂಗಲ್ಗೆ ಏನು ಸೆಕ್ಟರ್ ಫಾರ್ಮ್ ಆಗುತ್ತೆ ಅದು ಮೇಜರ್ ಸೆಕ್ಟರ್ ಆಗುತ್ತೆ. ಸೊ ಇಲ್ಲೇನು ಕೇಳ್ತಿರೋದು, ಮೇಜರ್ ಸೆಕ್ಟರಿನ ಕರಸ್ಪಾಂಡಿಂಗ್ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸರ್ಕಲಿನ ಡೀಟೇಲ್ಸ್ ಏನು ಕೊಟ್ಟಿದ್ದಾನೆ? ಸರ್ಕಲ್ ಒಳಗಡೆ ರೇಡಿಯಸ್ 28 ಸೆಂಟಿಮೀಟರ್ ಇದೆ, ಹಾಗೂ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ, ಅದು 45 ಡಿಗ್ರಿ. ಸೆಂಟ್ರಲ್ ಆ್ಯಂಗಲ್ 45 ಡಿಗ್ರಿ ಫಾರ್ಮ್ ಆಗಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿಂದ ನಿಮ್ಗೆ ಏನು ಅರ್ಥ ಆಗಬೇಕು? ಮೈನರ್ ಆ್ಯಂಗಲ್ ಕೊಟ್ಟಿದ್ದಾನೆ. ಮೈನರ್ ಆ್ಯಂಗಲ್ ಎಷ್ಟದು? 45. ಸೊ ಟೋಟಲ್ ಸರ್ಕಲ್ ಒಳಗಡೆ ಆ್ಯಂಗಲ್ ಎಷ್ಟಿರುತ್ತೆ? 360 ಇರುತ್ತೆ. ಆ 360 ಒಳಗಡೆ 45 ಡಿಗ್ರಿ ಆ್ಯಂಗಲ್ ಕೊಟ್ಟಿದ್ದಾನೆ ಅಂದರೆ ಆ ಆ್ಯಂಗಲಿಂದ ಫಾರ್ಮ್ ಆಗುವಂಥ ಸೆಕ್ಟರ್ ಅದು ಮೈನರ್ ಸೆಕ್ಟರ್ ಆಗುತ್ತೆ ತಾನೆ. ನೋಡಿ, ಇದು ನನ್ನ ಸರ್ಕಲ್ಲು, ಇದು ಸೆಂಟರ್ ಆಫ್ ದಿ ಸರ್ಕಲ್ಲು. ಸೊ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ, ಎಷ್ಟದು? 45 ಡಿಗ್ರಿ. ಸೊ ಈ ಸೆಕ್ಟರ್ ಏನಾಯ್ತು? ಇದು ಮೈನರ್ ಸೆಕ್ಟರ್ ಆಯಿತು. ಇದೇನಾಯಿತು? ಮೈನರ್ ಸೆಕ್ಟರ್. 360 ಒಳಗಡೆ 45 ಕಳೆದುಬಿಟ್ರೆ ಏನು? 360 ಒಳಗಡೆ 45 ಕಳೆದ್ರೆ ಈ ಟೋಟಲ್ ಇನ್ನು ಆ್ಯಂಗಲ್ ಎಷ್ಟು ಉಳಿಯುತ್ತೆ? 315 ಡಿಗ್ರಿ. ಸೊ 315 ಅಂದರೆ ಬಿಗ್ಗರ್ ಆ್ಯಂಗಲ್. ಸೊ ಆ ಬಿಗ್ಗರ್ ಆ್ಯಂಗಲಿಂದ ನನಗೇನು ಇದು ಏರಿಯಾ ಫಾರ್ಮ್ ಆಗಿದೆ ಅಂದರೆ ಇದು ಈ ಒಂದು ಏರಿಯಾ, ಇದನ್ನು ನಾವು ಮೇಜರ್ ಸೆಕ್ಟರಿನ ಏರಿಯಾ ಅಂತ ಕರಿತೀವಿ. ಯಾಕಂದರೆ ಬಿಗ್ ಆ್ಯಂಗಲಿಂದ ಫಾರ್ಮ್ ಆಗಿರೋದು. ಇನ್ನು ಚಿಕ್ಕ ಆ್ಯಂಗಲ್ ಯಾವುದಿದು? ಚಿಕ್ಕ ಆ್ಯಂಗಲ್ ಇದು 45 ಡಿಗ್ರಿ. ಹಾಗಾಗಿ ಇದೊಂದು ಏನು ಸೆಕ್ಟರ್ ಆಗುತ್ತೆ? ಇದು ಮೈನರ್ ಸೆಕ್ಟರ್ ಆಗುತ್ತೆ, ಅಥವಾ ಮೈನರ್ ಸೆಗ್ಮೆಂಟ್ ಅಂತಲೂ ಕರಿಬೋದು. ಮೇಜರ್ ಸೆಗ್ಮೆಂಟ್, ಮೈನರ್ ಸೆಗ್ಮೆಂಟು, ಮೇಜರ್ ಸೆಕ್ಟರ್ ಆ್ಯಂಡ್ ಮೈನರ್ ಸೆಕ್ಟರ್. ಇದರಲ್ಲಿ ಮೈನರ್ ಸೆಕ್ಟರ್ ಯಾವುದು? ಇದು 45 ಡಿಗ್ರಿಯಿಂದ ಫಾರ್ಮ್ ಆಗಿರೋದು ಮೈನರ್ ಸೆಕ್ಟರ್, 315ಇಂದ ಫಾರ್ಮ್ ಆಗಿರೋದು ಮೇಜರ್ ಸೆಕ್ಟರ್ ಆಗುತ್ತೆ. ಇಲ್ಲಿ ಕೇಳ್ತಿರೋದು ಯಾವುದು? ಈ ಮೇಜರ್ ಸೆಕ್ಟರಿನ ಏರಿಯಾ ಕೇಳ್ತಾ ಇದ್ದಾನೆ. ಅದಾಗಿ ನಂತರ ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟು? 28 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ಸೊ ಈಗ ಮೊದಲನೇದಾಗಿ ನಾನು ಏನು ಮಾಡ್ತೀನಿ? ಮೈನರ್ ಸೆಕ್ಟರ್ನ ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಏರಿಯಾ ಆಫ್ ಮೈನರ್ ಸೆಕ್ಟರ್ ಈಸ್ ಈಕ್ವಲ್ ಟು
ಏನಕ್ಕೆ ಸರ್ ನೀವು ಮೈನರ್ ಸೆಕ್ಟರ್ ಮಾಡ್ತಿದ್ದೀರ ಅಂತಂದರೆ, ಈಗ ನೋಡಿ ನನಗೆ ಈ ಆ್ಯಂಗಲ್ ಬೇಕಲ್ವಾ, ಈ ಏರಿಯಾ ಬೇಕು, ಈ ಆ್ಯಂಗಲಿಂದ ಫಾರ್ಮ್ ಆಗಿರೋಂಥ ಈ ಮೇಜರ್ ಸೆಕ್ಟರಿನ ಏರಿಯಾ ಬೇಕು. ಏನು ಮಾಡ್ಬೋದು ನಾವು, ಮೈನರ್ ಸೆಕ್ಟರ್ ಏರಿಯಾನ ಫಸ್ಟ್ ಫೈಂಡ್ ಔಟ್ ಮಾಡಿ, ಅದಾಗಿ ನಂತರ ಸರ್ಕಲಿನ ಏರಿಯಾ ಫೈಂಡ್ ಔಟ್ ಮಾಡಿ. ಆ ಸರ್ಕಲಿನ ಏರಿಯಾ ಒಳಗಡೆ ಈ ಮೈನರ್ ಸೆಕ್ಟರ್ನ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಉಳಿಕಿರೋ ಸೆಕ್ಟರ್ನ ಏರಿಯಾ ಬಂದುಬಿಡುತ್ತೆ. ಅದನ್ನೇ ನಾನು ಇಲ್ಲಿ ಮಾಡ್ತಾ ಇರೋದು. ಸೊ ಏನು ಮಾಡೋಣ, ಫಸ್ಟು ಮೈನರ್ ಸೆಕ್ಟರ್ನ ಏರಿಯಾನ ಫೈಂಡ್ ಔಟ್ ಮಾಡೋಣ. ಯಾಕೆ ಮೈನರ್ ಸೆಕ್ಟರ್ ಅಂತಂದರೆ, ನಾನು ಹೇಳಿದ್ನಲ್ಲ ಮೈನರ್ ಸೆಕ್ಟರ್ ಏರಿಯಾ ಫೈಂಡ್ ಔಟ್ ಮಾಡಿ ಆದಮೇಲೆ ಸರ್ಕಲಿನ ಏರಿಯಾ ಒಳಗಡೆ ಮೈನರ್ ಸೆಕ್ಟರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಮೇಜರ್ ಸೆಕ್ಟರ್ ಸಿಕ್ಬಿಡುತ್ತೆ. ಸೊ ಮೈನರ್ ಸೆಕ್ಟರ್ಗೆ ಫಾರ್ಮ್ ಏನಾಗುತ್ತೆ, ನಾನು ನಿಮ್ಗೆ ಈಗಾಗಲೇ ಇದನ್ನು ನಾನು ಹೇಳಿದ್ದೀನಿ. ಮೈನರ್ ಸೆಕ್ಟರ್ ಫಾರ್ಮ್ ಏನಾಗುತ್ತೆ, ಫಸ್ಟಿಗೆ ಸ್ಟಾರ್ಟಿಂಗಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಸೊ ಥೀಟಾ ಗೊತ್ತಿದ್ದಾನ, ಮೈನರ್ ಸೆಕ್ಟರ್ದ ಆ್ಯಂಗಲ್ ಎಷ್ಟಿದೆ 45. ಸೊ ನೀವು ಯಾವುದರ ಏರಿಯಾ ಫೈಂಡ್ ಔಟ್ ಮಾಡ್ತಿದ್ರಿ ಆ ಒಂದು ಸೆಕ್ಟರಿನ ಆ್ಯಂಗಲ್ ಹಾಕಬೇಕು. ಸೊ ಇಲ್ಲಿ ಮೈನರ್ ಸೆಕ್ಟರ್ನ ಏರಿಯಾ ಫೈಂಡ್ ಔಟ್ ಮಾಡ್ತಿದ್ವಿ. ಸೊ ಮೈನರ್ ಸೆಕ್ಟರ್ದ ಆ್ಯಂಗಲ್ ಎಷ್ಟಿದೆ 45 ಇದೆ. ಸೊ ಅದೇ ನಮಗೆ ಥೀಟಾ 45 ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ ಎಷ್ಟು 22/7. ರೇಡಿಯಸ್ ಗೊತ್ತಿದೆಯಾ, ರೇಡಿಯಸ್ ಗೊತ್ತಿದೆ ಎಷ್ಟು 28. ಸೊ ಇಲ್ಲಿಂದ ನಾವೇನು ಮಾಡೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೆಂಗೆ ಮಾಡ್ತೀರಾ, 7 1 7 4 28. ನೆಕ್ಸ್ಟ್ ಇಲ್ಲೇನು ಮಾಡ್ತೀರಾ, 5 ಎಲ್ಲಾದರೂ ಕ್ಯಾನ್ಸಲ್ ಮಾಡಿ, 5 ಅಲ್ಲೇ ಕ್ಯಾನ್ಸಲ್ ಮಾಡೋಣ. 5 9 45, 5 7 35, 5 2 10. ಕರೆಕ್ಟಾ? ಇನ್ನು 9ಅಲ್ಲಿ ಹೋಗುತ್ತಾ, ಇದರಲ್ಲಿ ಹೋಗುತ್ತಾ ನೋಡಿ. 9 1 9, 9 8 72, 8 9 72 ತಾನೆ. ಸೊ 9 1 9, 9 8 72. ನೆಕ್ಸ್ಟ್ ಇಲ್ಲಿ ನೋಡಿ 4 ಇದು ಯಾವುದು, 4 1 4, 4 2 8, 2 1 2 11. ಸೊ ಇನ್ನೇನು ಉಳಿತು, 11 ಉಳಿತು. ಇದೇನಿದು, ಏರಿಯಾ ಆಫ್ ಮೈನರ್ ಸೆಕ್ಟರ್ ಇದು. ಸೊ ಇಲ್ಲಿ ನಾವು ಇನ್ನೊಂದು ನೋಟಿಸ್ ಮಾಡಬೇಕು, ನಾವು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅನಿಸುತ್ತೆ. ಏನಪ್ಪ ಮಿಸ್ಟೇಕ್ ಅಂದರೆ, ಕ್ಯಾಲ್ಕುಲೇಷನ್ ಸ್ವಲ್ಪ ತಪ್ಪು ಮಾಡಿಬಿಡ್ತೀವಿ ಅಲ್ಲ. ಕ್ಯಾಲ್ಕುಲೇಷನ್ ಏನು ತಪ್ಪು ಮಾಡಿದ್ವಿ ಅಂತ ನಿಮಗೆ ರೆಕಗ್ನೈಸ್ ಆಗಿರಬೇಕು. ಇಲ್ಲಿ ನಮಗೆ ಅದು ಆ್ಯಂಗಲ್ ಎಷ್ಟು 45 ಡಿಗ್ರಿ, ಕೆಳಗಿರೋದು 360. ಸೊ ಆ್ಯಂಗಲ್ನ ನೀವು ಕ್ಯಾನ್ಸಲ್ ಮಾಡಬೇಕಾಗಲಿ, ವ್ಯಾಲ್ಯೂನ ಹೆಂಗೆ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಲ್ವ. ಸೊ ಇಲ್ಲಿ ತಾಳಿ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡಿಬಿಡೋಣ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಏನು ಮಿಸ್ಟೇಕ್ ಮಾಡಿದ್ವಿ ಅಂದರೆ, ಅಲ್ಲಿ r² ಇರೋದು, ಥೀಟಾ ಎಷ್ಟಿದೆ 45, ಕೆಳಗಡೆ 360 ಇಂಟು ಪೈ ಅಂದರೆ ಎಷ್ಟು ಬರ್ಕೊಂಡಿದ್ವಿ 22/7. ಇಲ್ಲಿ ರೇಡಿಯಸ್ ಬರೀ r ಅಲ್ಲ, ಇದು r², ಇದನ್ನೇ ನಾವು ಮಿಸ್ಟೇಕ್ ಮಾಡಿದ್ವಿ, ಇದು 28. ಈಗ ನೀವು ಕ್ಯಾಲ್ಕುಲೇಷನ್ ಮಾಡಿ ಏನಾಗುತ್ತೆ ನೋಡಿ. 5 9 45, 5 7 35, ಇನ್ನು 1 ಉಳಿಯುತ್ತೆ, 5 2 10 ಆಯಿತು. ಸೊ ಇಲ್ಲಿಂದ ನಮಗೇನಾಯಿತು, 9 ಡಿವೈಡೆಡ್ ಬೈ 72 ಇಂಟು 22/7 ಇಂಟು 28. ನೆಕ್ಸ್ಟ್ ಏನು ಮಾಡೋಣ, 7 1 ಇದು 28². ಸೊ 28² ಅಂದರೆ ನಾವೇನು ಬರಿಬೋದು, 28 ಇಂಟು 28 ಅಂತ ಬರಿಬೋದಾ. ಸೊ ನಿಮಗೆ ಈಸಿ ಆಗಲಿ ಅಂತೇಳಿ ಈ ಥರ ಬರ್ಕೊಳ್ತಾ ಇದ್ದೀನಿ. 7 1 7 4 28, 7 1 7 4 28. ಆದಮೇಲೆ ಇಲ್ಲಿ 9 1 9 8 72. ಎಷ್ಟಾಯ್ತಿದು, 1/8 ಇಂಟು 22 ಇಂಟು 28 ಇಂಟು 4. ನೆಕ್ಸ್ಟ್ ಇನ್ನು ಫರ್ದರ್ ಕ್ಯಾಲ್ಕುಲೇಷನ್ ಏನು ಮಾಡ್ಬೋದು, ಇಲ್ಲಿ 4 1 4 2. ಸೊ 22 ಇಂಟು 22 ಎಷ್ಟಾಗುತ್ತೆ 44 ಇಂಟು 28, 44 ಇಂಟು 28 ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ. ಸೊ 4 ಇಂಟು 44 ಹೆಂಗೆ ಬಂತದು, 44 ಬರಲ್ವಲ್ಲ, ಮಿಸ್ಟೇಕ್ ಆಯ್ತು ಇಲ್ಲಿ. ಸೊ ಏನು ಮಿಸ್ಟೇಕ್ ಮಾಡಿದ್ವಿ, 4 1 4 2 8 ಆಯಿತು. 2 ಎಲ್ಲಿರೋದು ಕೆಳಗಡೆ, 2 1 2 11. ಸೊ ಏನಾಯಿತು 11 ಇಂಟು 28. 11 ಇಂಟು 28 ಎಷ್ಟಾಗುತ್ತೆ, 11 ಇಂಟು 28 ಈಸ್ 308 ಆಗುತ್ತೆ. ಎಷ್ಟಾಗುತ್ತೆ 308 ಆಗುತ್ತೆ. ಏನಿದು 308 ಸೆಂಟಿಮೀಟ್ರಲ್ಲಿರೋ ಕಾರಣದ ಇದು ಏರಿಯಾ ಅಲ್ವಾ. ಸೊ ಏರಿಯಾ ಯಾವಾಗೂ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರುತ್ತಾ, ಸೆಂಟಿಮೀಟರ್ ಅದು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಯೂನಿಟಲ್ಲಿರೋ ಸೆಂಟಿಮೀಟ್ರು, ಸೊ ಇದೂ ಸೆಂಟಿಮೀಟರ್ ಬರುತ್ತೆ, ಬಟ್ ಏರಿಯಾ ಆಗಿರೋ ಕಾರಣದ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಇದೇನು ಇದು ಏರಿಯಾ ಆಫ್ ಮೈನರ್ ಸೆಕ್ಟರ್, ಇದ್ರದ್ದು ಏರಿಯಾ ನಾವು ಫೈಂಡ್ ಔಟ್ ಮಾಡೋದು ಇದ್ರದ್ದು. ಬಟ್ ನಮಗೆ ಬೇಕಾಗಿದ್ದೇನು, ಮೇಜರ್ ಸೆಕ್ಟರ್ದು ಏರಿಯಾ ಬೇಕು. ಯಾವುದು ಮೇಜರ್ ಸೆಕ್ಟರ್, ಈ ಒಂದು ಮೇಜರ್ ಸೆಕ್ಟರ್ದು ಏರಿಯಾ ಬೇಕು. ಸೊ ನಾವೇನು ಮಾಡ್ತೀವಿ, ಈಗ ಏರಿಯಾ ಆಫ್ ಸರ್ಕಲ್ ತೊಗೊಳ್ಳಿ. ಏರಿಯಾ ಆಫ್ ಸರ್ಕಲ್ ಏನು, πr². ಏರಿಯಾ ಆಫ್ ಸರ್ಕಲ್ ಏನು, πr². ಪೈ ಅಂದರೆ ಎಷ್ಟು 22/7 ಇಂಟು ಆರ್ ಎಷ್ಟಿದೆ 28. ಸೊ ಸ್ಕ್ವೇರ್ ಅಲ್ವಾ, 28 ಇಂಟು 28. 7 1 7 4 28. ಸೊ ಇಲ್ಲಿಂದ ಏನಾಯಿತು 22 ಇಂಟು 28 ಇಂಟು 4. ಇವೆಲ್ಲವನ್ನು ನಿಮಗೆ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಿ. ನೀವು ನಾರ್ಮಲ್ ಮಲ್ಟಿಪ್ಲಿಕೇಶನ್ ಮಾಡ್ತಾರಲ್ಲ ಆ ಥರ ಆದರೂ ಮಾಡಿ. 28 ಇಂಟು 22 ಇಂಟು 4 ಎಷ್ಟಾಗುತ್ತೆ, 2464 ಆಗುತ್ತೆ. ಎಷ್ಟಾಗುತ್ತೆ ಇದು 2464. ನಾರ್ಮಲ್ ಕ್ಯಾಲ್ಕುಲೇಷನ್ ಆದರೂ ಮಾಡಿ, ಹೆಂಗಾದರೂ ಮಾಡಿ. ಸೊ ಇದನ್ನು ಏನಾಗಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಎಲ್ಲ ಬರಬೇಕು. ಇದೇನಿದು ಏರಿಯಾ ಆಫ್ ಎಂಟೈರ್ ಸರ್ಕಲ್, ಈ ಎಂಟೈರ್ ಸರ್ಕಲಿನ ಏರಿಯಾ. ಈ ಎಂಟೈರ್ ಸರ್ಕಲಿನ ಏರಿಯಾ ಒಳಗಡೆ ಈ ಒಂದು ಸೆಕ್ಟರ್ದು ಏರಿಯಾನ ಕ್ಯಾನ್ಸಲ್ ಮಾಡಿಬಿಟ್ರೆ ಬರೋದೇನು, ಇಷ್ಟು ಏರಿಯಾ ಆಫ್ ಮೇಜರ್ ಸೆಕ್ಟರ್ ಬಂದುಬಿಡುತ್ತೆ. ದೇರ್ ಫೋರ್ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಈಸ್ ಈಕ್ವಲ್ ಟು ಏರಿಯಾ ಆಫ್
ಸರ್ಕಲ್ ಮೈನಸ್ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಅಥವಾ ಮೈನರ್ ಸೆಕ್ಟರ್. ಏರಿಯಾ ಆಫ್ ಸರ್ಕಲ್ ಎಷ್ಟು 2464 ಮೈನಸ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಎಷ್ಟು ಮಾಡಿದ್ವಿ 308. ಸೊ ಇಲ್ಲಿಂದ ನಿಮಗೆ ಎಷ್ಟು ಬರಬೇಕು ಮೈನಸ್ 308 ಮಾಡಿದ್ರೆ 2156 ಇದೇನಿದು ಏರಿಯಾ ಆಫ್ ಮೇಜರ್ ಸೆಕ್ಟಾರ್. ಸೊ ಸೆಂಟಿಮೀಟರ್ ಸ್ಕ್ವೇರ್. ಸೊ 2156 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಯಾವುದು ಇದ್ರದ್ದು ಈ ಮೇಜರ್ ಸೆಕ್ಟರ್ದು ಏರಿಯಾ. ಸೊ ಈ ಥರ ಕ್ವಶನ್ಸ್ ಕೇಳ್ತಾನೆ, ಇವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಇದೆ, ಅದೊಂದಕ್ಕೆ ಹೋಗೋಣ. ಸೊ ಈ ಕ್ವಶನ್ ಕೂಡ ಪ್ರೀವಿಯಸ್ ಆಗಿ ಮಾಡಿದ್ವಲ್ಲ ಅದೇ ಥರನೇ ಕ್ವಶನು, ಏರಿಯಾ ಆಫ್ ಸೆಕ್ಟರು ಮತ್ತು ಲೆಂತ್ ಆಫ್ ದಿ ಆರ್ಕ್ ಬೇಸಿನ ಮೇಲಿರೋ ಕ್ವಶನು. ಬಟ್ ಇದು ನಾನು ಯಾಕೆ ತೊಗೊಂಡಿದ್ದರೆ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟು, ಹಾಗಾಗಿ ಒಂದು ಪರ್ಟಿಕ್ಯುಲರ್ನ ಕ್ವಶನ್ ತೊಗೊಂಡಿದ್ದೀನಿ. ಸೊ ಏನು ಕೇಳ್ತಾನೆ, ಫೈಂಡ್ ದಿ ಏರಿಯಾ ಆಫ್ ದಿ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಆ ಸರ್ಕಲ್ ಒಳಗಡೆ ಫಾರ್ಮ್ ಆಗಿರುವಂಥ ಏರಿಯಾ ಆಫ್ ಸೆಕ್ಟರ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಆ ಸೆಕ್ಟರಿನ ಒಂದು ಆ್ಯಂಗಲ್ ಏನು ಅಂತ ಕೊಟ್ಟಿಲ್ಲ, ಬಟ್ ಏನು ಕೊಟ್ಟಿದ್ದಾನೆ, ರೇಡಿಯಸ್ ಕೊಟ್ಟಿದ್ದಾನೆ. ಸರ್ಕಲಿನ ರೇಡಿಯಸ್ ಎಷ್ಟು 5 ಸೆಂಟಿಮೀಟ್ರು, ಹಾಗೂ ಕರಸ್ಪಾಂಡಿಂಗ್ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ ನೋಡಿ. ಸೊ ಈಗ ನೋಡಿ, ಇದು ನನ್ನ ಸರ್ಕಲ್ಲು, ಇದು ನನ್ನ ಒಂದು ಮೈನರ್ ಸೆಕ್ಟರ್. ಅಂದರೆ ಈ ಮೈನರ್ ಸೆಕ್ಟರ್ ಒಂದು ಆರ್ಕಿಂದ ಫಾರ್ಮ್ ಆಗಿದೆ ತಾನೆ, ಮೇಜರ್ ಸೆಕ್ಟರ್ ಕೂಡ ಮೇಜರ್ ಆರ್ಕಿಂದ ಫಾರ್ಮ್ ಆಗಿದೆ ತಾನೆ. ಹಾಗಾಗಿ ಇಲ್ಲಿ ಕರಸ್ಪಾಂಡಿಂಗ್ ಏರಿಯಾ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ. ಯಾವ ಆರ್ಕ್ ಲೆಂತು, ಈ ಒಂದು ಸೆಕ್ಟರ್ದು ಆರ್ಕ್ ಲೆಂತ್ ಕೊಟ್ಟಿದ್ದಾನೆ. ಆ ಒಂದು ಸೆಕ್ಟರು ಯಾವುದರಿಂದ ಫಾರ್ಮ್ ಆಗಿರುತ್ತೆ, ಈ ಒಂದು ಆರ್ಕಿಂದ ಫಾರ್ಮ್ ಆಗಿರುತ್ತೆ ತಾನೆ. ಸೊ ಈ ಒಂದು ಆರ್ಕಿನ ಲೆಂತ್ನ ಕೊಟ್ಟಿದ್ದಾನೆ, ಎಷ್ಟದು 3.5. ಸೊ ಕರಸ್ಪಾಂಡಿಂಗ್ ಆರ್ಕ್ ಲೆಂತ್ ಅಂದರೆ ನಾವು ಏನು ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು, ಆ ಒಂದು ಸೆಕ್ಟರಿನ ಆರ್ಕಿನ ಲೆಂತ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದು ನನ್ನ ಫೈಂಡ್ ಔಟ್ ಮಾಡಬೇಕಾಗಿರೋ ಸೆಕ್ಟರ್ ಅಂದರೆ ಆ ಸೆಕ್ಟರಿನ ಆರ್ಕಿನ ಲೆಂತು, ಈ ಆರ್ಕ್ ಇದೆಲ್ಲ ಅದರ ಲೆಂತ್ ಕೊಟ್ಟಿದ್ದಾನೆ ಎಷ್ಟು 3.5 ಸೆಂಟಿಮೀಟರ್. ಅದಾಗಿನ ನಂತರ ರೇಡಿಯಸ್ ಎಷ್ಟು 5 ಸೆಂಟಿಮೀಟರ್ ಅಂತ ಹೇಳಿದ್ದಾನೆ. ಸೊ ಈ ಸೆಕ್ಟರ್ದು ಏರಿಯಾನ ಫೈಂಡ್ ಔಟ್ ಮಾಡಿ. ಅಲ್ಲಿ ಮೇಜರು ಮೈನರ್ ಅಂತ ಏನೂ ಹೇಳಿಲ್ಲ, ಜಸ್ಟ್ ಏನಂತ ಹೇಳಿದ್ದಾನೆ, ಒಂದು ಸೆಕ್ಟರು ಆರ್ಕ್, ಆ ಸೆಕ್ಟರಿನ ಆರ್ಕ್ ಲೆಂತ್ ಕೊಟ್ಟಿದ್ದಾನೆ, ಜೊತೆಗೆ ಆ ಸರ್ಕಲಿನ ಒಂದು ರೇಡಿಯಸ್ ಕೊಟ್ಟಿದ್ದಾನೆ. ಸೊ ಆ ಆರ್ಕಿಂದ ಫಾರ್ಮ್ ಆಗಿರೋ ಸೆಕ್ಟರಿನ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸೊ ಈ ಆರ್ಕಿಂದ ಫಾರ್ಮ್ ಆಗಿರೋ ಸೆಕ್ಟರಿನ ಏರಿಯಾನ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಏನು ಮಾಡ್ತಾರೆ, ಫಸ್ಟು ನಮಗೆ ಗೊತ್ತಿದೆ ಏನದು, ಲೆಂತ್ ಆಫ್ ದಿ ಆರ್ಕ್ ಗೊತ್ತಿದೆ, ಲೆಂತ್ ಆಫ್ ಆರ್ಕ್. ಯಾಕೆ ಲೆಂತ್ ಆಫ್ ಆರ್ಕ್ ಫಾರ್ಮ್ನ ತೊಗೊಂಡೆ, ಆರ್ಕ್ ಲೆಂತ್ ನನಗೆ ಗೊತ್ತಿದೆ. ಏನು ಫಾರ್ಮ್ನ ಇದು, θ/360 × 2πr. ಇದರಲ್ಲಿ ನನಗೇನು ಗೊತ್ತಿದೆ, ಲೆಂತ್ ಆಫ್ ದಿ ಆರ್ಕ್ ಗೊತ್ತಿದೆ, ಎಷ್ಟದು 3.5 = θ ಗೊತ್ತಿದೆಯಾ, ಗೊತ್ತಿಲ್ಲ, /360. ನೋಡಿ ಈ ಸೆಕ್ಟರ್ದು ಆ ಸೆಕ್ಟರು ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿದೆ ಅಂತ ಕೊಟ್ಟೇ ಇಲ್ಲ, ಹಾಗಾಗಿ θ ನಮಗೆ ಗೊತ್ತಿಲ್ಲ. ಇಂಟು 2π, ರೇಡಿಯಸ್ ಗೊತ್ತಿದೆ 5 ಅಂತೇಳಿ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ನಾನೀಗ ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. ಏನಂದರೆ ಈ 5ನ ಇಲ್ಲಿ ನೋಡಿ 3.5 = θ/360 × π ಒಂದು ಕಡೆ ಗುಂಪು ಮಾಡ್ಕೊಳ್ತಾನೆ. θ × π /360 ಇಂಟು ಎಷ್ಟಾಗುತ್ತೆ 2 × 5 10. ಸೊ 10ನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ ಕಡೆ ಕಳಿಸ್ಬಿಡಿ. 3.5 / 10 = θ × π /360. ಓಕೆ, θ/360. ಈಗ ನಮಗೆ ಏನು ಮಾಡಬೇಕು, ಇದನ್ನು ಯೂಸ್ ಮಾಡಿಕೊಂಡು ನಾನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಏನು ಫೈಂಡ್ ಔಟ್ ಮಾಡಬೇಕು ಈಗ, ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಔಟ್ ಮಾಡಬೇಕು ತಾನೆ. ಈ ಆರ್ಕಿಂದ ಫಾರ್ಮ್ ಆಗಿರುವಂಥ ಈ ಒಂದು ಸೆಕ್ಟರಿನ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ದೇರ್ಫೋರ್ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏರಿಯಾ ಆಫ್ ಸೆಕ್ಟರ್ ಏನಾಗುತ್ತೆ, θ/360 × πr². ಈಗ ನಾನು ಮೇಲ್ಗಡೆ ಒಂದು ಅಡ್ಜಸ್ಟ್ ಮಾಡ್ಕೊಂಡಿದ್ವಿ, ಏನದು θ × π /360 ನಾನು ಏನೇನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, 35/10 ಅಂತ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಹಾಗಾಗಿ θ × π /360, θ × π, ಈ θ ಈ π /360 × r². ಈಗ ಏರಿಯಾ ಆಫ್ ಸೆಕ್ಟರ್ θ / π /360 ಅಂದರೆ ಏನು ಮಾಡ್ಬೋದು, 3.5 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋದು ಇಂಟು ಈ r². r ಎಷ್ಟಿದೆ ನಮಗೆ 5 ಇದೆ, 5². ಸೊ ಓಕೆ, ಇವಾಗ ಸಿಮ್ಯುಲೇಷನ್ ಮಾಡಿ. 3.5 / 10 ಇಂಟು 5² ಅಂದರೆ 25. ಸೊ ಇದೇನಾಗುತ್ತೆ, 5 2s are 10, 5 5s are 25. ನೆಕ್ಸ್ಟ್ ಇನ್ನೇನು ಮಾಡ್ತೀರಾ, 3.5 ಹೆಂಗೆ ಬರಿಬೋದು ನೋಡಿ. ಈಗ 5 / 2 ಅಂದರೆ ಎಷ್ಟು ಬರೀತೀರಾ, 2.5 ಬರೀತೀರಾ. ಅದೇ ಥರನೇ 3 / 2 ಅಂದರೆ 1.5 ಬರಿತೀವಿ. ಅದೇ ಥರನೇ 7 / 2 ಅಂದರೆ ಏನು ಬರಿಬೋದು, 3.5 ಅಂತ ಬರಿಬೋದಾ. ಹಾಗಾಗಿ 3.5ನ 7/2 ಅಂತ ಬರೀರಿ. 3.5 ಏನಂತ ಬರೀತಿದ್ದೀನಿ, 7/2 ಅಂತ ಬರ್ಕೊಳ್ತೀನಿ. ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಡೆಸಿಮಲ್ ಆದರೆ ಮತ್ತೆ ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು.
3.5 ನಾನು ಬರಿತೀನಿ 7/2 ಅಂತ ಬರಿತೀನಿ. ಈ 2 ಕೆಳಗಡೆ ಇದನ್ನು ಅಲ್ಲೇ ಇರಲಿ ಇಂಟು 5 ಯಾವುದು ಇದು. ಈಗ ಇದು ಯಾವ ಥರ ಇರೋದು, ನ್ಯೂಮರೇಟರ್ ಡಿವೈಡ್ ಬೈ ಡಿನಾಮಿನೇಟರ್ ಇದೆ. ಸೊ NR ಡಿವೈಡೆಡ್ ಬೈ DR ಇದ್ದರೆ ನಾವೇನು ಬರ್ತೀವಿ, NR ಡಿವೈಡೆಡ್ ಬೈ DR ಇಂಟು DR ಅಂತ ಬರಿತೀವಿ. ಕರೆಕ್ಟಾಗಿ ಥಿಯರಿನಲ್ಲಿ ಹೇಳಿದ್ದೀನಿ ಇದನ್ನು. ಸೊ ಅದ್ರ ಪ್ರಕಾರ ನೋಡಿಕೊಂಡ್ರೆ 7/2 ಇಂಟು 2 ಎಷ್ಟಾಯಿತು, 4 ಇಂಟು 5. ಇಲ್ಲೇ ಎಷ್ಟಾಯಿತು, 7 5 35 ಡಿವೈಡೆಡ್ ಬೈ 4. ಇನ್ನು ಕ್ಯಾಲ್ಕುಲೇಷನ್ ಮಾಡಿದ್ದು ಹೆಂಗೆ ಮಾಡ್ತಾರೆ ಹಿಂಗೆ, 35 ಒಂದು 4 ಒಳಗಡೆ ಎಷ್ಟಾಗುತ್ತೆ, 4 8 32, 4 8 32, 4 9 36 ಆಗುತ್ತೆ. ಬಿಗ್ಗರ್ ನಂಬರ್ ಆಯಿತು. ಹಾಗಾಗಿ 4 8 32. ಸೊ 8 ಬರುತ್ತಿರುವಂಥ ಸಂಖ್ಯೆ ಇದೊಂದಿದೆ. ಸೊ ಇಲ್ಲಿಗೆ ಎಷ್ಟಾಯಿತು, ಇದು 3 ಉಳಿತಾ, 35 2 ಹೋದರೆ ಪಾಯಿಂಟ್ ಇಟ್ಟು 0 ತೊಗೊಳ್ಳಿ. 4 ಒಳಗೆ ಎಷ್ಟು ಹೋಗಬೇಕು, 4 7 28, ಮತ್ತು ಎಷ್ಟು ಬಂತು, 2 ಬಂತು, ಪಾಯಿಂಟ್ ಇಟ್ಟು 0 ತೊಗೊಳ್ಳಿ. 4 5 20. ಕ್ಯಾನ್ಸಲ್ ಆಯಿತು. ಎಷ್ಟು ಆನ್ಸರು ಇದರದ್ದು, 8.75 ಏನಿದು ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ ಇದು ಏರಿಯಾ ಇದು. ಸೊ ಈ ಏರಿಯಾ ಆಫ್ ಸೆಕ್ಟರ್ ಎಷ್ಟಾಯಿತು, 8.75 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಆಪ್ಷನ್ ಡಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇಷ್ಟೇ. ಇನ್ನು ಲಾಸ್ಟ್ ಪ್ರಶ್ನೆ ಇದೆ, ಇದನ್ನು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾಯಿದ್ದೀನಿ. ಇದನ್ನು ನೀವು ಮಾಡಿ, ಏನು ಬಂದಿದೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಕ್ವಶನ್ನ ಸಾಲ್ವ್ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ತಾ ಹೋಗಿ. ಇದೇ ರೀತಿಯಲ್ಲಿ ಇನ್ನು ಮುಂದೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ 3 ಸಬ್ಜೆಕ್ಟ್ ಮೇಲೂ ಅಪ್ಲೋಡ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಏನಾದರೂ ಇನ್ನೂ ಕ್ವಶನ್ಸ್ ಡೌಟ್ ಇತ್ತು ಅಂತಂದರೆ, ನಿಮಗೆ ಯಾವುದಾದ್ರೂ ಹೊಸ ಕ್ವಶನ್ಸ್ ಇತ್ತು ಅದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ನೀವು ಕಳಿಸ್ಕೊಡ್ಬೋದು. ಇಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.